Sir, Waqf Council or Waqf courts, you take anything. See, at a stroke, they have made it a non-Muslim administrative body. Non-Muslim. If you take 23 members of the Waqf Council, even 13 members can be non-Muslims. I will prove to you. Let me tell you, Rijuji, what was the intention? माइनॉरिटी मिनिस्ट्री का बजट कट करके मुस्लिम बच्चों की स्कॉलरशिप बंद करके अब सरकार कह रही है कि हम वक्फ की आमदनी से गरीब मुसलमानों का भला करेंगे। गुजरात की बेटी बिल्किस के बलात्कारियों की रिहाई के बाद उन्हें माला पहनाने वाली लोगों के नेता ये कह रहे हैं कि यह बिल मुस्लिम महिलाओं को उनका हक दिलाएगा। धन्यवाद मोदी जी, क्या बढ़िया सौगातें मोदी दे रहे हैं आप। पहले हमें गुजराते मोदी दिया, आप सौगाते मोदी दे रहे हैं। ನಮಸ್ಕಾರ ವೀಕ್ಷಕರೇ, ಇತ್ತೀಚೆಗೆ ಸಂಸತ್ತಲ್ಲಿ ವಕ್ಫ್ ಮಸೂದೆಗೆ ತಿದ್ದುಪಡಿಯನ್ನು ತಂದಿರುವಂಥದ್ದು ಭಾರೀ ಕೋಲಾಹಲಕ್ಕೆ ಕಾರಣ ಆಗಿದೆ. ಬಹಳಷ್ಟು ವಿರೋಧ ಪಕ್ಷಗಳು ಮತ್ತು ಹೊರಗಡೆ ಪ್ರಗತಿಪರ ಆಲೋಚನೆಯನ್ನು ಮಾಡ್ತಾ ಇರುವಂತಹ ಜನರೆಲ್ಲ ಈ ವಕ್ಫ್ ಮಸೂದೆ ತಿದ್ದುಪಡಿಗೆ ಬಹಳಷ್ಟು ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಎಂದಿನಂತೆ BJP ಅದನ್ನು ಸಮರ್ಥನೆ ಮಾಡಿಕೊಳ್ಳುವಂತಹ ಕೆಲಸ ನಡೆದಿದೆ. BJPಯ ಸಂಸತ್ ಸದಸ್ಯರು ಕೂಡ ದೊಡ್ಡ ಪ್ರಮಾಣದಲ್ಲಿ ವಕ್ಫ್ ಮಸೂದೆಗೆ ತಿದ್ದುಪಡಿಯನ್ನು ತಂದಿರುವಂಥದ್ದು ಒಂದು ರೀತಿ ಕ್ರಾಂತಿಕಾರಿ ಬೆಳವಣಿಗೆ ಅನ್ನುವಂಥ ನಿಟ್ಟಿನೊಳಗಡೆ ಅವ್ರ ಮಾತುಗಳನ್ನ ಆಡ್ತಾ ಇರುವಂಥದ್ದನ್ನು ಗಮನಿಸ್ತಾ ಇದ್ದೀವಿ. ವಿಪಕ್ಷಗಳು ಇದಕ್ಕೆ ದೊಡ್ಡ ಪ್ರಮಾಣದ ಆಕ್ಷೇಪವನ್ನು ಎತ್ತಿದ್ದಾವೆ. ಸುಪ್ರೀಂ ಕೋರ್ಟ್ಗೆ ಹೋಗುವಂತಹ ಸಿದ್ಧತೆಗಳನ್ನು ಕೂಡ ನಡೆಸಿದ್ದಾವೆ. ಅದರಲ್ಲಿ ಪ್ರಮುಖವಾಗಿ ಎಡಪಕ್ಷಗಳು ಮತ್ತು ಕಾಂಗ್ರೆಸ್ ಮತ್ತು ಬೇರೆ ಬೇರೆ ಪಕ್ಷಗಳು ಬಹುತೇಕ ಈ ವಕ್ಫ್ ಮಸೂದೆ ತಿದ್ದುಪಡಿಗೆ ವಿರೋಧವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಹಾಗಾದರೆ ಈ ವಕ್ಫ್ ಅಂದರೆ ಏನು, ಇದು ಯಾಕೆ ರಚನೆ ಆಯಿತು, ನಿಜಕ್ಕೂ BJP ಹೇಳ್ತಾ ಇರುವಂಥ ರೀತಿಯೊಳಗಡೆ ಏನಾದರೂ ಅಪಾಯಗಳಿದಾವ, ಎಲ್ಲ ವಿಚಾರಗಳನ್ನು ನೊಟ್ಟಿಗೆ ಚರ್ಚೆ ಮಾಡಲಿಕ್ಕಾಗಿ ನಾಡಿನ ಹಿರಿಯ ಚಿಂತಕರಾಗಿರ್ತಕ್ಕಂತಹ ಸೈಯದ್ ಶಫೀವುಲ್ಲಾ ಅವರಿದ್ದಾರೆ. ಶಫೀವುಲ್ಲಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ ಸರ್, ನೀವು ಕೂಡ ಸಂಸತ್ತಿನ ಚರ್ಚೆಗಳನ್ನು ನಿರಂತರವಾಗಿ ಗಮನಿಸಿದ್ದೀರಿ ಅಂತ ಅಂದ್ಕೊಳ್ತೀನಿ. ವಕ್ಫ್ ತಿದ್ದುಪಡಿ ಮಸೂದೆಗೆ ಅಂಗೀಕಾರ ಆಗಿದೆ ಸಂಸತ್ತೊಳಗಡೆ. BJP ಅದು ಏನೋ ಒಂದು ದೊಡ್ಡ ರೀತಿಯ ಕ್ರಾಂತಿಕಾರಿ ಬದಲಾವಣೆ, ಏನೋ ಒಂದು ಮಾಡಿಬಿಡ್ತೀವಿ ಅನ್ನುವಂಥ ಒಂದು ಹುಂಬುತನದಲ್ಲಿ ಹೊರಟಿರ್ತಕ್ಕಂಥದ್ದನ್ನ ಗಮನಿಸ್ತಾ ಇದ್ವಿ. ಮೊದಲನೇದಾಗಿ ಏನು ಪ್ರತಿಕ್ರಿಯೆ ಕೊಡ್ಲಿಕ್ಕೆ ಬಯಸ್ತೀರಿ ಸರ್? ನೋಡಿ, ಆಗಸ್ಟ್ 8ಕ್ಕೆ ಯಾವಾಗ ಪಾರ್ಲಿಮೆಂಟಲ್ಲಿ ಮಸೂದೆ ಮಂಡಿಸಿದ್ರು ಆಗಲೇ ಇದಕ್ಕೆ ವಿರೋಧ ಆಯಿತು. ಅದು ಸಿಕ್ಕಾಪಟ್ಟೆ ವಿರೋಧ ಆಯಿತು. ಎಲ್ಲ ವಿರೋಧ ಪಕ್ಷಗಳು ವಿರೋಧಿಸಿದವು. ಆ ವಿರೋಧಕ್ಕೆ ಕಾರಣವೂ ಇದೆ. ಕಾರಣ ಏನಂದರೆ, ಮುಖ್ಯ ಕಾರಣ ನಮಗೆಲ್ಲ ತಿಳಿದಂಗೆ BJP ಯಾರಿಗೋಸ್ಕರ ಬಿಲ್ ತರ್ತಾ ಇದೆಯೋ ಅವರಲ್ಲಿ ಯಾರಿಗೂ ಕನ್ಸಲ್ಟ್ ಮಾಡಿಲ್ಲ. ಅಂದರೆ ಇಲ್ಲಿ ಯಾವ ರೀತಿ ಅವ್ರು ಮಾಡ್ತಾ ಇದ್ದಾರೆ ಅಂದರೆ, ಸರ್ವಾಧಿಕಾರ, ಜನ ನಾವು ಹೇಳ್ದಂಗೆ ಕೇಳಬೇಕು. ಇವ್ರು ಮುಸಲ್ಮಾನರೆಲ್ಲ ನಾವು ಇವ್ರ ಮೇಲೆ ಹೇರಿದ ಕಾನೂನನ್ನು ಅದನ್ನು ಒಪ್ಕೊಬೇಕು ಮತ್ತು ಅದರಂತೆ ನಡಿಬೇಕು ಅಂತ ಇವರು ನಮ್ಮ ಮೇಲೆ ಹೇರಕ್ಕೆ ತಂದಿದ್ದಾರೆ. ನಮ್ಮ ಭಾರತದಲ್ಲಿ ಗಣರಾಜ್ಯ ವ್ಯವಸ್ಥೆ ಇರೋದು. ಗಣರಾಜ್ಯದಲ್ಲಿ ಜನರಿಂದ ಆರಿಸಿದ ಬಂದ ಸರ್ಕಾರ ಜನರ ಒಂದು ಅನಿಸಿಕೆಗಳನ್ನ ಎಲ್ಲದನ್ನು ಮನ್ನಣೆ ಕೊಟ್ಟು ಜನರ ಒಳಿತಿಗಾಗಿ ಬಿಲ್ ತರಬೇಕು, ಕಾನೂನು ಮಾಡಬೇಕು, ಜನರ ಒಂದು ವಿಶ್ವಾಸನ ಪಡ್ಕೊಬೇಕು. ಅದ್ರ ಬದಲಾಗಿ ಈ ಸರ್ಕಾರ ಮಾಡ್ತಾ ಇರೋದೇನೆಂದರೆ, ಜನರಿಗೆ ನಾಗ್ಪುರದಿಂದ ತಯಾರು ಮಾಡಿ ತಂದ ಮಸೂದೆಗಳನ್ನ ಅಥವಾ ಯಾರೋ ಇವ್ರು ರೆಡಿ ಮಾಡಿ ಕೂರಿಸಿರೋರಿಗೆ ತಯಾರು ಮಾಡಿ ತಂದು ಜನರ ಮೇಲೆ ಹೇರೋವಂಥದ್ದು. ಇದೇ ಒಂದು ಮಸೂದೆನ ಅಥವಾ ಬಿಲ್ಸ್ನ 3 ಬಿಲ್ಲು ನಮ್ಮ ರೈತರ ಮೇಲೆ ಹೇರಕ್ಕೆ ಬಂದರು. ಯಾಕೆ? ರೈತರು ನಮ್ಮ ದೇಶದವರಲ್ವಾ? ಆಮೇಲೆ ನಮ್ಮ ದೇಶದ ಜನರಿಗೆ ಅನ್ನ ಕೊಡುವಂಥ ಜನ ಅಲ್ವಾ ಅವರು? ಕಷ್ಟಪಟ್ಟು ಅವರು ಎಲ್ಲ ಇದರಲ್ಲಿ ಅವ್ರವ್ರ ತೋಟಗಳಲ್ಲಿ ಹೊಲಗಳಲ್ಲೆಲ್ಲ ಕಷ್ಟಪಟ್ಟು ಬೆವರು ಸುರಿಸಿ ಅವ್ರು ಕೊಟ್ಟರೆ ನಾವೆಲ್ಲ ಅನ್ನ ತಿನ್ನುವಂಥದ್ದು. ಈ ಅನ್ನ ತಿನ್ನೋ ಜನನೇ ಅವ್ರಿಗೆ ದ್ರೋಹ ಬಗ್ದಂಗೆ ಅವ್ರ ಮೇಲೆ ಬಿಲ್ ತರೋದು, ಅವ್ರಿಗೆ ಅದನ್ನು ಅರ್ಥ ಆಗಿಲ್ಲ ಅಂತ 1 ವರ್ಷ ಅರ್ಥಪಡಿಸೋದಕ್ಕೆ ಟ್ರೈ ಮಾಡೋದು. ಎಲ್ಲ BJP ಅವರು, ಎಲ್ಲ RSSನವರು ಟ್ರೈ ಮಾಡಿದ್ರು ಎಲ್ಲ ರೀತಿಯಲ್ಲಿ. ಯಾಕೆ ರೈತರಿಗೆ ಅರ್ಥ ಆಗಲಿಲ್ಲ ಅವ್ರಿಗೆ ಒಳಿತನ್ನ ಇವ್ರು ತಂದಿರೋ ಬಿಲ್ಲು? ಆಮೇಲೆ 700 ರೈತರಿಗೆ ಪ್ರಾಣ ಹೋಯಿತು, ಕಳ್ಕೊಂಡ್ರು ಅದನ್ನು ವಿರುದ್ಧವಾಗಿ. ಈ ಹೇರಿಕೆನ ಮಾಡೋಕ್ಕಾಗಲಿಲ್ಲ. ರೈತರಿಗೆ ಅಷ್ಟೆಲ್ಲ ಬುದ್ಧಿವಾದ ಹೇಳಿದ್ರು, ಅವ್ರು ಕಲೀಲಿಲ್ಲ. ಹಾಗಾದರೆ ರೈತರು ಬಿಲ್ಸ್ ವಾಪಸ್ ತೊಗೊಂಡ್ರಲ್ಲ ಇವರು. ಈಗ ರೈತರೆಲ್ಲ ಹಾಳಾಗಿ ಹೋಗ್ಬಿಟ್ರಾ? ಅವ್ರಿಗೆಲ್ಲ ತೊಂದರೆ ಆಯಿತಾ? ಅವ್ರಿಗೆಲ್ಲ ಕಾನೂನು ರೀತಿಯಿಂದ ನಷ್ಟ ಆಗ್ತಾ ಇದೆಯಾ? ಇವ್ರು ಹೇಳಿದ್ದೆಲ್ಲ ಉಪಯೋಗ ಏನಾಯಿತು? ಅವ್ರಿಗೆಲ್ಲ ಕೋಟ್ಯಾಂತರ ರೈತರಿಗೆ ಅರ್ಥವಾಗದೇ ಇರೋದು. ಬರೀ ಕೆಲವು ನಾಗ್ಪುರದಲ್ಲಿ ಕುಂತಿರೋರಿಗೆ
BJP ಆಫೀಸಲ್ಲಿ ಕುಂತಿರೋರಿಗೆ ರೈತರಿಗೆ ಏನು ಬೇಕು ಅಂತ ಗೊತ್ತಾಗೋದು. ಇದೇ ರೀತಿ ನಮ್ಮ 25 ಕೋಟಿ ಮುಸಲ್ಮಾನರು, ಭಾರತೀಯ ಮುಸಲ್ಮಾನರಿಗೆ ಇಸ್ಲಾಂ ಏನು, ಇಸ್ಲಾಂನಲ್ಲಿ ವಕ್ಫ್ ಏನು ರೀತಿ ಉಪಯೋಗಿಸ್ಬೇಕು, ಯಾವ ರೀತಿ ಅದರ ಜೊತೆ ಅದನ್ನು ಏನು ಮಾಡಬೇಕು ಅಂತ ನಮ್ಮ ಮೈನಾರಿಟಿ ಮಂತ್ರಿಗಳಾದ ಕಿರಣ್ ರಿಜಿಜು ಅವರು ಮತ್ತು ಅವ್ರ ಟೀಮು ತಯಾರು ಮಾಡಿ ನಮ್ಮ ಮೇಲೆ ಹೇರಕ್ಕೆ ಆ ಬಿಲ್ ತಂತು. ಅದನ್ನು ಎಲ್ಲ ಪಕ್ಷಗಳು ಅರ್ಥ ಮಾಡಿಕೊಂಡು ಆವಾಗಲೇ ವಿರೋಧಿಸಿದ್ದಕ್ಕಾಗಿ ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿಗೆ ಕೊಡಲಾಯಿತು. ಆಮೇಲೆ ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿಯಲ್ಲಿ 31 ಮೆಂಬರ್ಸ್ನ ಅಪಾಯಿಂಟ್ ಮಾಡಿದ್ರು ಸ್ಪೀಕರ್ ಅವರು. 31ರಲ್ಲಿ 17 BJP, 14 ಎಲ್ಲ ಪಕ್ಷಗಳಿಂದ ಅಪೋಸಿಷನ್ನಿಂದ. ಮತ್ತು ಅವರು ಎಲ್ಲ 14 ಅಪೋಸಿಷನ್ ಮೆಂಬರ್ಸಿನ ಎಲ್ಲ ಅಡೆಂಡಮ್ಸ್ನ ಎಲ್ಲ ರೀತಿಯ ರೆಕಮೆಂಡೇಷನ್ಸ್ನ ಪೂರ್ತಿ ತಳ್ಳಿ ಹಾಕಿ, ಆಮೇಲೆ ಪೂರ್ತಿ ಭಾರತದಲ್ಲಿ ಅವರು ಎಲ್ಲ ಡಿಸ್ಟ್ರಿಕ್ಟ್ಸಲ್ಲಿ ಬೇಕಾದಷ್ಟು ತಾಲೂಕುಗಳೆಲ್ಲ ಹೋಗಿ JPC ಅವರು ಸಮೀಕ್ಷೆ ನಡೆಸಿದ್ರು, ಜನರ ಅಭಿಪ್ರಾಯನ ಕ್ರೋಢೀಕರಿಸಿದ್ರು. ಆ ಅಭಿಪ್ರಾಯ ಯಾವ ಕ್ರೋಢೀಕರಿಸಿದಾಗ ನಾನು ಒಂದು ಕಮಿಟಿ, ನಮ್ಮ ಕರ್ನಾಟಕದಿಂದ ನಾವೆಲ್ಲ ಒಂದು ಟೀಮ್ ಮಾಡಿಕೊಂಡು ಅಪ್ರೋಚ್ ಆಗಿದ್ವಿ. ನಾವು 10-15 ದಿನ ಕೂತ್ಕೊಂಡು ಮೀಟಿಂಗ್ಸ್ ಮಾಡಿ ಆ ಒಂದು JPC ಕಳಿಸಿದ್ದ ಡ್ರಾಫ್ಟ್ ಕಾಪಿಯನ್ನು ಎಲ್ಲ ಸ್ಟಡಿ ಮಾಡಿ ನೋಡಿದ್ರೆ 44 ಅಮೆಂಡ್ಮೆಂಟ್ಸ್ ತಂದಿದ್ದಾರೆ. 44ನಲ್ಲಿ ಯಾವುದೂ ಮುಸಲ್ಮಾನರ ಪರ ಇಲ್ಲ, ಇಸ್ಲಾಂನ ಪರ ಇಲ್ಲ, ವಕ್ಫ್ನ ಪರ ಇಲ್ಲ, ವಕ್ಫ್ ಆಸ್ತಿನ ಉಳಿಸೋವಂಥ ಪರ ಇಲ್ಲ. ಅದನ್ನು ಎಲ್ಲ ಹಾಳು ಮಾಡುವಂಥದ್ದಿದೆ. ಅದನ್ನು ವಿರೋಧಿಸಿದ್ವಿ. ಪೂರ್ತಿ ಭಾರತದಲ್ಲಿ ಎಲ್ಲೆಲ್ಲಿ ಹೋದರೂ ಅದಕ್ಕೆ ವಿರೋಧ ಬಂದಿದೆ. ಆದ್ರೂ ಅದರಲ್ಲಿ 17 ಮೆಂಬರ್ಸು BJPಯಲ್ಲಿ ಇದ್ದಿದ್ದರಿಂದ ಬರೀ 14 ಅಪೋಸಿಷನ್ ಪಾರ್ಟೀಸ್ ಇರೋದ್ರಿಂದ ಅವ್ರದ್ದೆಲ್ಲ ತಳ್ಳಿ ಹಾಕಿ ಅದನ್ನು ರೆಕಮೆಂಡ್ ಮಾಡಿ ಕೊಟ್ಟಿದೆ. ಈಗ ಇವರು ಶೀರ್ ನಂಬರ್ಸ್ 282 ಏನೋ ಪರ ಇದೆ, ಬಿಲ್ ಪರ ಲೋಕಸಭೆಯಲ್ಲಿ. ಆಮೇಲೆ 232 ಅಪೋಸಿಟ್ ಆಗಿದೆ. ಅಷ್ಟೊಂದು ಆಗಬೇಕಾದ್ರೆ ಇವರು ಕನ್ಸಿಡರ್ ಮಾಡಬೇಕಾಗಿತ್ತು. ಇಷ್ಟೊಂದು ಅಪೋಸಿಷನ್ ಇದ್ದು ಬರೀ ನಂಬರಿಂದ ಆಗೋದಕ್ಕೆ ಇದು ಬರೀ ಎಲೆಕ್ಷನ್ ಅಲ್ಲ, ಇದು ಜನರ ಮೇಲೆ ಒಂದು ಕಾನೂನು ತರ್ತಾ ಇರೋದು. ಆ ಜನರಿಗೆ ಬೇಕಿಲ್ಲ ಅಂತ ಪೂರ್ತಿ ದೇಶದಲ್ಲಿ ಎಲ್ಲ ಜನ ಹೇಳಿದ್ದಾರೆ. ಆಮೇಲೆ ಬೇಕಾದಷ್ಟು ಸಲ ಅದನ್ನು ಪ್ರೊಟೆಸ್ಟ್ ಮಾಡಿದ್ದಾರೆ. ಅದ್ರ ವಿರೋಧ ಎಲ್ಲರೂ ಮಾತಾಡಿದ್ದಾರೆ, ಕೇಳ್ತಾ ಇದ್ದಾರೆ. ಯಾರು ಸ್ಟೇಕ್ ಹೋಲ್ಡರ್ಸ್ ಆಗಿದ್ದಾರೋ ಅಂದರೆ ಮುಸಲ್ಮಾನರ ಮೇಲೆ ಇವ್ರು ಹೇರ್ತಾ ಇರೋ ಇದನ್ನು, ಮುಸಲ್ಮಾನರೇ ಬೇಡ ಅಂದಮೇಲೆ ಎಲ್ಲ ದೇಶದ ಮುಸಲ್ಮಾನರು, ಉಲಮಾಗಳು, ಥಿಂಕರ್ಸು, ಜನ ಪ್ರತಿಯೊಬ್ಬರು ವಿರೋಧಿಸಿದ್ದಾರೆ. ಹೀಗೆಲ್ಲ ಇರಬೇಕಾದ್ರೆ ಈ ಕಾನೂನು ಯಾರಿಗೋಸ್ಕರ ನಾವು ತರ್ತಾ ಇದ್ದೀವಿ, ಯಾರಿಗೋಸ್ಕರ ತರ್ತಾ ಇದ್ದೀವೋ ಅವರೇ ಬೇಡ ಅಂದಮೇಲೆ ಅವ್ರ ಮೇಲೆ ಹೇರೋದು ಸರಿನಾ? ಒಂದು ಗಣರಾಜ್ಯದಲ್ಲಿ ಜನರ ಒಂದು ರಾಜ್ಯ ಇದು ಅಂತ ತಿಳ್ಕೊಳ್ಳದೆ ಇದು ಮಾಡ್ತಾ ಇದ್ದಾರೆ. ಇವರು ಯಾವ ರೀತಿ ನಮ್ಮ ರೈತರಿಗೋಸ್ಕರ ತಂದಿದ್ದ ಬಿಲ್ಲನ್ನ ಹಿಂದಕ್ಕೆ ತೆಗೆದು ಅದು ಕಂಟಿನ್ಯೂಸ್ ಆಗಿ ಅವರು ಮುಂದೂಡ್ತಾನೆ ಬಂದಿರುವಂಥದ್ದು ಗಮನಿಸಿದ್ದೀವಿ. ಮುಂದೂಡ್ತಾ ಬಂದಿರೋದು ಒಂದು. ಎರಡನೇದೇನೆಂದರೆ ಒಂಥರ ತಾನು ಮಾಡಿದ ತಪ್ಪನ್ನ ಜನರ ಮುಂದೆ ಮಖ ತೋರಿಸದೆ ಇಲ್ದಂಗೆ ಮಾಡಿಕೊಂಡ್ರು. ಅದೇ ರೀತಿ ಈ ಬಿಲ್ದು ಆಗುತ್ತೆ ಅಂತ ನಾವು ನಂಬಿದ್ದೀವಿ. ನಮಗೆ ನ್ಯಾಯ ಸಿಗುತ್ತೆ ಅಂತ ನಂಬಿದ್ದೇವೆ. ನಾವು ಸುಪ್ರೀಂ ಕೋರ್ಟ್ಗೂ ಹೋಗ್ತೇವೆ. ಆಮೇಲೆ ಪ್ರೊಟೆಸ್ಟ್ ಮಾಡೋದಕ್ಕೆ ಪೀಸ್ಫುಲ್ ಪ್ರೊಟೆಸ್ಟು ಏನೇನು ಅವೆನ್ಯೂಸ್ ಇದೆಯೋ ಅದನ್ನೆಲ್ಲ ನಾವು ಡೆಫಿನೆಟ್ಲಿ ನಾವು ಇದನ್ನು ವಿರೋಧಿಸ್ತೇವೆ. ನನಗೆ ಇದು ಒಂದು ನನ್ನ ಪ್ರಶ್ನೆ ಅಷ್ಟೇ ಅಲ್ಲ, ಜನಸಾಮಾನ್ಯರ ಪ್ರಶ್ನೆಯೂ ಕೂಡ ಹೌದು. ಈ ವಕ್ಫ್ ಅಂದರೆ ಏನು ಅಂತ ನೋಡಿ. ವಕ್ಫ್ ಅಂದರೆ ಕನ್ನಡದಲ್ಲಿ ಹೇಳೋದಾದರೆ ಒಂದು ಧರ್ಮಕ್ಕಾಗಿ ನೀಡಿದ ದತ್ತಿ ಅಂತ. ದತ್ತಿಗೇನೆ ವಕ್ಫ್ ಅಂತ ಕರೆಯೋದು ಉರ್ದುನಲ್ಲಿ ಅಥವಾ ಅರಬಿಯಲ್ಲಿ. ಉರ್ದು, ಅರಬಿ, ಪರ್ಷಿಯನಲ್ಲಿ ಮೂರಲ್ಲೂ ದತ್ತಿಗೆ ವಕ್ಫ್ ಅಂತ ಕರೀತಾರೆ. ವಕ್ಫ್ ಅಂದರೆ ಯಾರಾದರೂ ಮನುಷ್ಯ ಈ ನನ್ನ ಆಸ್ತಿಯಲ್ಲಿ ಜನರ ಒಳಿತಿಗಾಗಿ, ಈ ಒಂದು ಉಪಯೋಗಕ್ಕಾಗಿ ನಾನು ಇದನ್ನು ಧರ್ಮಕ್ಕಾಗಿ ಕೊಡ್ತಾ ಇದ್ದೇನೆ. ನಮ್ಮ ಮುಸ್ಲಿಮ್ಸು ಯಾವ ರೀತಿ ಹಿಂದೂಗಳನ್ನು ನಂಬಿದ್ದಾರೋ, ಬೇರೆ ಬೇರೆ ಜನ ನಂಬಿದ್ದಾರೋ, ಆ ರೀತಿ ನಮಗೆ ದೇವರಲ್ಲಿ ನಂಬಿಕೆ ಇದೆ. ದೇವರು ಅಂದರೆ ಏನೂ ಇಲ್ಲ, ಕ್ರಿಯೇಟರ್ ಆಫ್ ದ ಯೂನಿವರ್ಸ್ ಅಂತ ನಾವು ನಂಬಿದ್ದೇವೆ. ಆ ಕ್ರಿಯೇಟರು ನನಗೆ ಇದರ ರಿವಾರ್ಡ್ಸ್ ಕೊಡ್ತಾನೆ ನಾನು ಸತ್ತ ಮೇಲೂ. ಇಲ್ಲಿ ಯಾಕಂದರೆ ಇಲ್ಲಿ ಪುಣ್ಯಕ್ಕಾಗಿ ನಡೀತಾ ಇರುತ್ತೆ. ನಾನು ಸಂಪಾದನೆ ಮಾಡಿ ಇಲ್ಲಿ ಬಿಟ್ಟು ಹೋಗ್ತಾ ಇದ್ದೇನೆ, ನನ್ನ ಮಕ್ಕಳಿಗೆ ಹೆಂಡತಿಗೆಲ್ಲ ಕೊಟ್ಟು ಇದನ್ನು ಬೇರೆ ಕೊಡ್ತಾ ಇದ್ದೇನೆ. ಇದ್ರ ಪುಣ್ಯ ನನಗೆ ದಕ್ಕುತ್ತೆ ಅಂದರೆ ರಿವಾರ್ಡ್ ಪಾಯಿಂಟ್ಸ್ ಬರುತ್ತೆ ಅಂತ ನಂಬಿದ್ದು ಕೊಟ್ಟಿರ್ತಾರೆ. ಕೊಡೋವಾಗ ಇದಕ್ಕಾಗಿಯೇ ಉಪಯೋಗಿಸ್ಬೇಕು ಅಂತ ಕೊಟ್ಟಿರ್ತಾರೆ. ಯಾಕಂದರೆ ಕೊಡೋ ಮನುಷ್ಯನು ಏನು ಬೇಕಾದ್ರೂ ಉಪಯೋಗಿಸ್ಕೊಳ್ಳಿ ಅಂತ ಕೊಟ್ಟಿರಲ್ಲ. ಅವರು ಅದರಲ್ಲಿ ಕೊಟ್ಟಿರ್ತಾರಲ್ಲ, ಅದಕ್ಕೆ ಹೇಳ್ತೀವಿ ನಾವು ವಕ್ಫ್ ಮಾಡುವಾಗ ಅವ್ರು ಕೊಡೋವಂಥ ಒಂದು ವಿಶಸ್ಸು, ವಿಲ್ಸು ಅಂತ. ಅದು ಕೊಟ್ಟ ಮೇಲೆ ಅದರಂತೆ ನಡೆಸಬೇಕು. ಅದು ಯಾರಿಗೆ ಕೊಟ್ಟಿರ್ತಾರೆ ಅಂದರೆ ಯಾರ್ಯಾರು ಇವ್ರ ಕಮಿಟಿ ಅಂತ ಒಂದು ಮಾಡಿರ್ತಾರೋ ಅವ್ರ ಕೈಲಿ ಕೊಟ್ಟು ಅವ್ರು ತೀರೋಗಿರ್ತಾರೆ. ವಕ್ಫ್ ಬೋರ್ಡ್ ಏನು ಮಾಡುತ್ತೆ ಅಂದರೆ ಅದನ್ನು ರೆಕಾರ್ಡ್ ಮಾಡಿಕೊಂಡು ತನ್ನ ರೆಕಾರ್ಡ್ಸಲ್ಲಿ ಇದು ವಕ್ಫ್ ಪ್ರಾಪರ್ಟಿ ಅಂತ ನೋಟ್ ಮಾಡಿಕೊಂಡು ಸುಮ್ಮನೆ ಇರುತ್ತೆ.
ಅದನ್ನು ಏನು ಅದನ್ನು ಮಾಡೋಕ್ಕೂ ಆಗಲ್ಲ, ಅದರಿಂದ ಉಪಯೋಗ ಪಡ್ಕೊಳ್ಳೋಕ್ಕೂ ಆಗಲ್ಲ. ಆ ಉಪಯೋಗ ಅಲ್ಲಿ ಕೊಡಬೇಡಿ ಇಲ್ಲಿ ಕೊಡಿ ಅಂತ ಹೇಳೋಕ್ಕೂ ಬರಲ್ಲ. The property will be managed by the committee appointed by the person who has bestowed his property to the general good of all public or Muslims. As per his own wish and will, whatever he has mentioned, how the property has to be used, how its returns has to be used for the people ಅಂತ ಬರೆದಿರ್ತಾರೆ. ಇದನ್ನು ಅದೇ ರೀತಿ ನಡ್ಸ್ಕೊಂಡು ಹೋಗ್ತಾ ಇರೋದಕ್ಕೆ ಅವ್ರು ಕಮಿಟಿ ಕೊಟ್ಟಿರ್ತಾರಲ್ಲ, ಅದಕ್ಕೆ ಅದು ನಡೆಸ್ತಾ ಇರುತ್ತೆ. ಆ ಕಮಿಟಿ ಆದಮೇಲೆ ಯಾರು ನಡೆಸಬೇಕು ಅಂತ ಅವ್ರು ಯಾವ ರೀತಿ ಬರೆದಿರ್ತಾರೋ ಅವ್ರು ವಿಲ್ ಅಥವಾ ವಕ್ಫ್ ಇದರಲ್ಲಿ ರೈಟಿಂಗಲ್ಲಿ ಆ ರೀತಿ ನಡ್ಸ್ಕೊಂಡು ಹೋಗ್ತಾ ಇರ್ತಾರೆ. ಹೀಗೆ ಹೋಗ್ತಾ ಇರಬೇಕಾದ್ರೆ ಈ ಒಂದನ್ನು ರೆಕಾರ್ಡ್ ಮಾಡಿಕೊಂಡು ವಕ್ಫ್ ಬೋರ್ಡಿಂದು ಇದು ಅಂತ ಬರುತ್ತೆ. ಅದು ವಕ್ಫ್ ಬೋರ್ಡಿಂದ ಅದ್ರ ಮೇಲೆ ಅಧಿಕಾರ ಏನು ನಡೆಯಲ್ಲ, ಬರೀ ಸೂಪರ್ವಿಷನ್ ಮಾತ್ರ ಇರುತ್ತೆ. ಎರಡನೇದೇನೆಂದರೆ ಇದು ಮಾರಕ್ಕೂ ಬರಲ್ಲ, ಇದು ಯಾರಿಗೂ ಬೇರೆಯವ್ರಿಗೆ ಟ್ರಾನ್ಸ್ಫರ್ ಮಾಡೋಕ್ಕೂ ಆಗಲ್ಲ. ಆಮೇಲೆ ಇದ್ರ ಮೇಲೆ ಏನಾದರೂ ಅತಿಕ್ರಮ ನಡೆಸಿದ್ರೆ ಅದನ್ನು ಬಿಡಿಸ್ಕೊಳ್ಳೋದಕ್ಕೆ ವಕ್ಫ್ ಅದನ್ನು ಹೆಲ್ಪಿಗೆ ಬರುತ್ತೆ. ಈಗ ಹಾಗಾದ್ರೆ ವಕ್ಫ್ ಬೋರ್ಡ್ ಅಂತ ಅಂದ್ರೆ ಏನು? ಯಾಕಂದ್ರೆ ವಕ್ಫ್ ಅಂದದು ಬೇರೆ, ವಕ್ಫ್ ಬೋರ್ಡ್ ಅನ್ನುವಂಥದ್ದು ಬೇರೆ. ಏನು ಅದಕ್ಕಿರುವ ವ್ಯತ್ಯಾಸ ಏನು ಅಂತ? ವಕ್ಫ್ ಅಂದರೆ ಈ ಚಾರಿಟಿ ದತ್ತಿ ಪ್ರಾಪರ್ಟಿ, ಧರ್ಮಕ್ಕಾಗಿ ಕೊಟ್ಟಿರೋ ಪ್ರಾಪರ್ಟಿ ವಕ್ಫ್ ಅಂತ. ಆ ವಕ್ಫ್ಗೆ ನೋಡ್ಕೊಳ್ಳೋ ಅಂತ ಒಂದು ಬೋರ್ಡ್ ಮಾಡಿದೆ ಸರ್ಕಾರ, ಅದಕ್ಕೆ ವಕ್ಫ್ ಬೋರ್ಡ್ ಅಂತಾರೆ. ಅದರ ಅಧಿಕಾರಾವಧಿ ಏನಂದರೆ, ಅದೇ ಅಧಿಕಾರ ಏನು ಮಾಡುತ್ತಂದರೆ ಅದ್ರ ಮೇಲೆ ಜನ ನಡೆಸ್ತಾ ಇರ್ತಾರಲ್ಲ ಅದನ್ನು ಆ ರೀತಿ ಬೇಡಿ ಈ ರೀತಿ ನಡೆಸ್ಕೊಳ್ಳಿ ಅಂತ ಅವ್ರಿಗೆ ಹೇಳ್ಕೊಂಡು ಅದನ್ನು ತಪ್ಪೇನು ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳಿಬಿಟ್ಟು ಅದನ್ನು ಯಾವ ರೀತಿ ಅವ್ರು ನಡೆಸ್ತಾ ಇದ್ದಾರೆ ಅದ್ರ ಮೇಲೆ ಗಮನ ಇಟ್ಕೊಂಡು ಹೋಗುತ್ತೆ. ಅದು ವಕ್ಫ್ ಬೋರ್ಡ್ ಅಂತ. ವಕ್ಫ್ ಬೋರ್ಡ್ದೇ ಸ್ವತಃ ಯಾವ ಪ್ರಾಪರ್ಟಿನೂ ಇರಲ್ಲ. ಯಾರಾದರೂ ವಕ್ಫ್ ಮಾಡುವಾಗ, ಚಾರಿಟಿ ಮಾಡುವಾಗ, ದಾನ ಮಾಡುವಾಗ ಇದು ವಕ್ಫ್ ಬೋರ್ಡ್ಗೆ ಕೈಯಲ್ಲಿ ಕೊಡ್ತಾ ಇದ್ದೀನಿ ಅಂತ ಬರೆದುಬಿಟ್ಟು ರಿಜಿಸ್ಟರ್ ಮಾಡಿ ಹೋದರೆ ಮಾತ್ರ ಆಗುತ್ತೆ. ಆಮೇಲೆ ಎಲ್ಲ ಪ್ರಾಪರ್ಟೀಸ್ ವಕ್ಫ್ಗಳು ಅಂಥದ್ದು ರಿಜಿಸ್ಟರ್ ಆಗಿರುತ್ತೆ. ನಮ್ಮ ಯಾವಾಗಿಂದ ರಿಜಿಸ್ಟರ್ ಪ್ರೊಸೆಸ್ ಸ್ಟಾರ್ಟ್ ಆಗಿದೆಯೋ, ಬ್ರಿಟಿಷ್ ಬಂದ ಮೇಲೂ ಅರ್ಧ ಕಾಲ ಹೋದ್ಮೇಲೆ ಇನ್ನು ಅರ್ಧ ಕಾಲ ಆದಮೇಲೆ ನಮ್ಮ ಸ್ವತಂತ್ರ ಬಂದ ಮೇಲೆ ಪ್ರಾರಂಭ ಆಗಿದ್ದು, ಅಲ್ಲಿಂದ ರಿಜಿಸ್ಟ್ರೇಷನ್ ಇದೆ. ಅದಕ್ಕಿಂತ ಹಳೆ ಪ್ರಾಪರ್ಟೀಸೂ ವಕ್ಫಲ್ಲಿದೆ. ರಾಜರು ಕೊಟ್ಟಿದ್ದು, ಸುಲ್ತಾನರು ಕೊಟ್ಟಿದ್ದು, ನವಾಬರು ಕೊಟ್ಟಿದ್ದು. ಯಾರು ಕೊಟ್ಟಿದ್ದಾರೆ ಅಂದರೆ ದೇವಸ್ಥಾನಗಳಿಗೂ ಕೊಟ್ಟಿದ್ದಾರೆ, ಚರ್ಚ್ಗಳಿಗೂ ಕೊಟ್ಟಿದ್ದಾರೆ, ಗುರುದ್ವಾರಕ್ಕೂ ಕೊಟ್ಟಿದ್ದಾರೆ, ಮಸೀದಿಗಳಿಗೂ ಕೊಟ್ಟಿದ್ದಾರೆ, ಈದ್ಗಾಗೂ ಕೊಟ್ಟಿದ್ದಾರೆ, ಖಬ್ರಸ್ತಾನ್ಗೂ ಕೊಟ್ಟಿದ್ದಾರೆ, ಮಶಾಣಕ್ಕೂ ಕೊಟ್ಟಿದ್ದಾರೆ. ಈಗ ಮುಸ್ಲಿಮ್ಸ್ ಪ್ರಾಪರ್ಟೀಸ್ನ ಅವ್ರು ಕೊಟ್ಟಿದ್ರೆ ಡಾಕ್ಯುಮೆಂಟ್ಸ್ ಯಾವುದು ಇದೆ ಅದಕ್ಕೆ ಅಂದರೆ ಯಾವ ಹಿಂದೂ ಧಾರ್ಮಿಕ ಸ್ವತ್ತುಗಳಿಗೆ, ಸುಲ್ತಾನರು ನವಾಬರು ಕೊಟ್ಟಿದ್ದ ಸ್ವತ್ತುಗಳಿಗೆ, ರಾಜರು ಕೊಟ್ಟಿದ್ದ ಸ್ವತ್ತುಗಳಿಗೆ ಏನಿದೆ ಅದೇ ಅವ್ರ ಹತ್ರ ಇರೋದು. ಈಗ ತಂದಿರೋ ಮಸೂದೆ ಪ್ರಕಾರ ಇದು ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ಇಲ್ಲದೆ ಹೋದರೆ ಅದು ಸರ್ಕಾರದಂತೆ. ಹಾಗಾದರೆ ಮುಸಲ್ಮಾನರ ಪ್ರಾಪರ್ಟೀಸು ಯಾವುದಕ್ಕೆ ರಿಜಿಸ್ಟ್ರೇಷನ್ ಡಾಕ್ಯುಮೆಂಟ್ಸ್ ಸುಮಾರು 70% ಇಲ್ಲ. ಅದೆಲ್ಲ ಸರ್ಕಾರದ್ದಾಗಬೇಕಾದ್ರೆ ಎಲ್ಲ ಧರ್ಮಗಳದ್ದು ಆ ಥರ ಡಾಕ್ಯುಮೆಂಟ್ಸ್ ಇರೋದು ಸರ್ಕಾರದ್ದಾಗ್ತಾ ಇದೆಯಾ ಅಂದರೆ ಇಲ್ಲ. ಇಂಥ ಬೇನಿಯತ್ತು ಕಾನೂನನ್ನ ತಂದುಬಿಟ್ಟು ಇವರು ಬರೀ ನಂಬರ್ಸ್ ಇರೋದನ್ನು ಪಾಸ್ ಮಾಡಿದ್ದಾರೆ. ಆಮೇಲೆ ಭಾರತದಲ್ಲಿ ಇರೋರು ಎಲ್ಲರೂ ಒಂದೇ, ಹಿಂದೂಗಳಾಗಿರಲಿ, ಮುಸಲ್ಮಾನರಾಗಿರಲಿ, ಕ್ರೈಸ್ತರಾಗಿರಲಿ, ಸಿಖ್ರಾಗಿರಲಿ, ನಾವೆಲ್ಲ ಒಂದೇ. ಅಲ್ಲ, ವೈವಿಧ್ಯತೆಯ ಭಾರತ ಅಂತ ಕರೆಸ್ಕೊಳ್ತಾರೆ, ಅದೇ ಕಾರಣಕ್ಕೋಸ್ಕರ ಒಂದೇ. ಎರಡನೇದೇನೆಂದರೆ ಅವ್ರವ್ರ ಧರ್ಮದ್ದು ಅವ್ರವರು ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಶಾಂತಿ ರೀತಿಯಿಂದ. ಹಾಗಲ್ಲ, ನೀವು ಹೀಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ಇನ್ನೊಂದು ಧರ್ಮದವರು ಅವ್ರ ಮೇಲೆ ಹೇರೋ ಅಂಥದ್ದು ಸರಿ ಇಲ್ಲ. ಬರೀ ಇಲ್ಲಿ ನಂಬರ್ ಸಿಕ್ಕಿದೆ ಪಾರ್ಲಿಮೆಂಟಲ್ಲಿ ಅಂತ ಇವರು ಮುಸಲ್ಮಾನರ ಮೇಲೆ ಈ ರೀತಿ ಹೇರ್ತಾ ಇದ್ದಾರೆ. ಇವರು ಎಲ್ಲ ಧರ್ಮದವ್ರಿಗೂ ಈ ರೀತಿ ತರ್ತಾ ಇದ್ದಾರೆ ಅಂದರೆ ಇಲ್ಲ, ತರೋದಕ್ಕೆ ನಾವೇನು ರೆಕಮೆಂಡ್ ಮಾಡ್ತಾ ಇಲ್ಲ, ನಮಗೆ ಮಾಡಿದ್ದಕ್ಕೆ ಅವ್ರಿಗೂ ಮಾಡಿಬಿಡಿ ಅಂತ. ಈ ಥರ ಹಾಳು ಮಾಡೋದು ಬೇಡ, ಯಾರಿಗೂ ಬೇಡ ಅಂತ ನಾವು ಹೇಳ್ತಾ ಇರೋದು. ಮುಸಲ್ಮಾನರು 25 ಕೋಟಿ ಮುಸಲ್ಮಾನರು ಪೂರ್ತಿ ಭಾರತದಲ್ಲಿ ಇದಕ್ಕೆ ವಿರೋಧಿಸಿದ್ದೇವೆ. ನಮ್ಮ ಎಲ್ಲ ಆರ್ಗನೈಸೇಷನ್ಸು, ಸಂಘ ಸಂಸ್ಥೆಗಳು ಇದನ್ನು ವಿರೋಧ ನಿಂತಿದ್ದೇವೆ. ಎಲ್ಲ ಮಸೀದಿಗಳ ಹಿರಿಯರು, ಆಮೇಲೆ ಎಲ್ಲ ಮುಸಲ್ಮಾನರು ಪ್ರತಿಯೊಬ್ಬನೂ ಇದಕ್ಕೆ ವಿರೋಧ ನಿಂತಿದ್ದಾರೆ. ಈಗ ವ್ಯಕ್ತಿ ಸತ್ತಾಗ ಅಥವಾ ಬದುಕಿದಾಗ ಅವನ ಹೆಸರು ನಿರಂತರವಾಗಿರಲಿ ಅಥವಾ ಅವನ ಹೆಸರೊಳಗಡೆ ಏನಾದರೂ ಒಳ್ಳೊಳ್ಳೆ ಕೆಲಸಗಳು ನಡೀಲಿ ಅನ್ನುವಂಥ ರೀತಿಯೊಳಗಡೆ ಬಹಳಷ್ಟು ಧರ್ಮದಲ್ಲಿ ದತ್ತಿ ಸ್ಥಾಪನೆ ಮಾಡಿರುವಂಥದ್ದನ್ನ ನಾವು ನೋಡಿದ್ದೀವಿ. ಅದೇ ರೀತಿ ಇಸ್ಲಾಂ ಧರ್ಮದಲ್ಲೂ ಕೂಡ ಮಾಡಿದ್ದಾರೆ ಅನ್ನುವಂಥದ್ದು. ಆ ರೀತಿ ಒಂದು ದತ್ತಿ ಅಂತ ಸ್ಥಾಪನೆ ಮಾಡಿದಾದ್ಮೇಲೆ ಇದಕ್ಕೆ ಬೋರ್ಡ್ ಅನ್ನುವಂಥದ್ದು ಯಾಕೆ ಬೇಕು ಅಂತ? ಸರಿ, ಏನು ಹೆಸರು ಬೇಕಾದರೂ ಕೊಡ್ಬೋದು. ಬೋರ್ಡ್ ಅಂತ ಹೆಸರು ಇಲ್ಲದೆ ಬೇರೆ ಹೆಸರು ಕೊಡ್ಬೋದು. ಅಲ್ಲಿ ಏನಾಗಿರುತ್ತೆ ಅಂದರೆ, ಬೋರ್ಡ್ ಅಂದರೆ ಅಲ್ಲಿ ಒಂದು 11 ಜನ ಮೆಂಬರ್ಸ್ ಇರ್ತಾರೆ. ಅವ್ರ ಅಡಿಯಲ್ಲಿ ಕೆಲವು ಗೌರ್ಮೆಂಟ್ ಅಫಿಷಿಯಲ್ಸ್ ಇರ್ತಾರೆ. ಅವರು ಎಲ್ಲದನ್ನು ಮಾನಿಟರ್ ಮಾಡ್ತಾ ಇರ್ತಾರೆ. ಇದು ಮಾನಿಟರ್ ಮಾಡೋದಕ್ಕೆ ಬೋರ್ಡ್ ಅಂತ ಕರೀತಾರೆ. ಬೇರೆ ಹೆಸರಿದ್ರೆ ಬೇರೆ ಹೆಸರು ಕರ್ಕೊಬೋದು. ಆ ಹೆಸರಿಂದ ಮಾತ್ರ ಅವ್ರು ನೋಡ್ಕೊಳ್ಳೋದಲ್ಲ, ನೋಡ್ಕೊಳ್ಳೋದಕ್ಕೆ ಒಂದು ಸಂಸ್ಥೆ ಅಂತ ಮಾಡಿ ಬೋರ್ಡ್ ಅಂತ ಹೆಸರು ಕೊಡಲಾಗಿದೆ. ಆ ಬೋರ್ಡ್ಗೆ ಯಾರ್ದಾದ್ರೂ ಅದ್ರ ಮೇಲೆ ಅವ್ರಿಗೆ
ಬೇಜಾರಾಗಿದ್ದರೆ ಬೇರೆ ಹೆಸರು ಕೊಟ್ಕೊಬೋದು. ಅದು ಒಂದು ಬೋರ್ಡು ಏನಂದರೆ ಅದನ್ನು ಸೂಪರ್ವೈಸ್ ಮಾಡುವಂಥದ್ದು, ಅದನ್ನು ಒಳ್ಳೆ ರೀತಿಯಲ್ಲಿ ನಿಯಂತ್ರಿಸ್ಕೊಂಡು ಹೋಗುವಂಥದ್ದು ಅಷ್ಟೇ. ವಕ್ಫ್ ಬೋರ್ಡು ಬಡ ಜನರಿಗೆ ಆಸ್ತಿನ ಕೊಡ್ತಾ ಇಲ್ಲ, ಮತ್ತು ಅಲ್ಲಿ ಕಳ್ಳತನ ನಡೀತಾ ಇದೆ ಅನ್ನುವಂತಹ ಒಂದಿಷ್ಟು ವಿಚಾರಗಳನ್ನು ಕೂಡ ಕೇಳಲ್ಪಡ್ತಾ ಇದ್ದೀನಿ. ಏನು ಅದಕ್ಕೆ ಹೇಳ್ತೀರಿ? ನೋಡಿ, ನನಗೆ ತಿಳಿದ ಹಾಗೆ ನಮ್ಮ ಭಾರತದಲ್ಲಿ ಎಲ್ಲಿ ಕಳ್ಳತನ ನಡೀತಾ ಇಲ್ಲ ಅಂದರೆ, ಎಲ್ಲಿ ಮನುಷ್ಯ ಕಳ್ಳತನ ಮಾಡಬಾರ್ದು ಅಂತ ನಿಯತ್ತಾಗಿರ್ತಾನೋ ಅಲ್ಲಿ ಮಾತ್ರ ಕಳ್ಳತನ ನಡೆಯೋದಿಲ್ಲ. ಎಲ್ಲಿ ಕಳ್ಳತನ ಮಾಡ್ಬೋದು ಅಂತ ಮಾಡ್ಕೊಳ್ತಾರೋ ಅವರು ಸಮಯ ನೋಡಿ ಎಲ್ಲ ಕಡೆ ಮಾಡ್ತಾರೆ. ಅಂಥ ಕಳ್ಳರು ಇದ್ದಾರೆ ಅಂತ ನೀವು ಇದರಲ್ಲಿ ವಕ್ಫ್ ಬೋರ್ಡ್ಗೆ ಹೇಳೋದಾದರೆ, ಹಾಗಾದರೆ ಎಲ್ಲ ಕಡೆ ಎಲ್ಲೂ ಕಳ್ಳತನ ನಡೀತಾ ಇಲ್ಲ, ವಕ್ಫ್ ಬೋರ್ಡ್ ಮಾತ್ರ ನಡೀತಾ ಇದೆ ಅನ್ನೋದಾದರೆ ಒಂದು ಕಾನೂನು ತಂದು ಮಾಡ್ಬೋದು. ಎಲ್ಲ ಹಿಂಗಿದ್ದಾರೆ, ನೀವು ಯಾಕೆ ಹಿಂಗೆ ಹಾಳು ಮಾಡ್ತಾ ಇದ್ದೀರಾ ಅಂತ. ಎಲ್ಲ ಕಡೆ ಒಂದು 10 ಜನರಲ್ಲಿ 2 ಕಳ್ಳರು ಇದ್ದರೆ ವಕ್ಫ್ ಬೋರ್ಡಲ್ಲಿ 10 ಜನರಲ್ಲಿ 2 ಕಳ್ಳರು ಇರಲ್ವಾ? ಹಾಗಿರಬೇಕಾದ್ರೆ ಅದನ್ನು ಸರಿಪಡಿಸುವಂಥ ಜವಾಬ್ದಾರಿ ವಕ್ಫ್ ಬೋರ್ಡ್ದು. ಆಮೇಲೆ ವಕ್ಫ್ ಬೋರ್ಡ್ ಮೇಲೆ ಯಾರಿಗೆ ಅಧಿಕಾರ ಇದೆಯೋ ಅವ್ರದ್ದು. ಅದನ್ನು ಹಾಳು ಮಾಡಿಬಿಡೋ ಅಂತ ಒಂದು ಪ್ಲ್ಯಾನ್ ಮಾಡಿ ಕಾನೂನು ತಂದು ವಕ್ಫ್ ಬೋರ್ಡ್ ಪ್ರಾಪರ್ಟಿನೇ ಮಾಡುವಂಥ ಕಾನೂನು ತಂದು ಹೊಡ್ಕೊಳ್ಳೋದಲ್ಲ. ಅವ್ರು ಕಳ್ತನ ಮಾಡ್ತಾ ಇದ್ದಾರೆ ಅಂತ ನೀವು ಯಾವ ಕಾನೂನು ತಂದಿದ್ದೀರಾ ಅಂದರೆ, ಇವ್ರು ತಂದಿದ್ದಾರೆ ಅಂದರೆ ನಾನು ಪೂರ್ತಿ ಓದಿದ್ದೇನೆ. ಪೂರ್ತಿ ಡ್ರಾಫ್ಟ್ 44 ಅಮೆಂಡ್ಮೆಂಟ್ಸ್ ಇದೆ. ಅದರಲ್ಲಿ ಒಂದು ಅಮೆಂಡ್ಮೆಂಟ್ ಏನಿದೆ ಅಂದರೆ, ಅದು ಪ್ರಾಪರ್ಟಿನ ಇಲ್ಲೀಗಲ್ ಆಗಿ ಯಾರಾದರೂ ಕಳ್ತನ ಮಾಡಿಕೊಂಡ್ರೆ, ವಕ್ಫ್ ಪ್ರಾಪರ್ಟಿನ ಯಾರೋ ಒಬ್ಬ ಪ್ರೆಸಿಡೆಂಟು, ಸೆಕ್ರೆಟ್ರಿ, ಮತ್ತೊಬ್ಬ ವಕ್ಫ್ ಬೋರ್ಡ್ ಮೆಂಬರ್ ಏನಾದ್ರು ಮಾಡಿದ್ರೆ 2 ವರ್ಷ ಜೈಲು ಶಿಕ್ಷೆ ಇದೆ, ನಾನ್ ಬೇಲೇಬಲ್ ಇದೆ ಅವನ ಮೇಲೆ. ಇದನ್ನು ಇವ್ರು ಹೊಸ ತಂದಿರೋ ಅಮೆಂಡ್ಮೆಂಟಲ್ಲಿ 6 ತಿಂಗಳು ಜೈಲಂತೆ, ಬೇಲ್ ಇಮಿಡಿಯೇಟ್ ಕೊಡ್ಬೋದಂತೆ, ಇದು ತಂದಿದ್ದಾರೆ. ಮತ್ತೊಂದೇನು ತಂದಿದ್ದಾರೆ ಅಂದರೆ, ಯಾರಾದರೂ 12 ವರ್ಷ ಅದ್ರ ಮೇಲೆ ಕೂತ್ಕೊಂಡ್ರೆ, ಒಬ್ಬ ಪ್ರೆಸಿಡೆಂಟ್ ಇದ್ದಾನೆ ಅಂತ ಇಟ್ಕೊಳ್ಳಿ, ಅವನೇ ಏನೋ ಕಟ್ಕೊಂಡೆ ಅದ್ರ ಮೇಲೆ ಮುಲಾಜಲ್ಲಿ, ಅವನು ಮಕ್ಕಳಿಗೆ 12 ವರ್ಷ ಇಟ್ಕೊಂಡ್ಮೇಲೆ 12 ವರ್ಷ ಆದಮೇಲೆ ಅವನದೇ ಅಂತೆ. ಇಂಥ ಕಾನೂನು ತಂದಿದ್ದಾರೆ. ಇದು ನಮ್ಮದೆಲ್ಲ ಈ ಥರ ಮಾಡಿ ಹೊಡ್ಕೊಳ್ತಾ ಇದ್ದಾರೆ ಅಂತ ಎಲ್ಲ ಮುಸಲ್ಮಾನರಿಗೂ ಗೊತ್ತಾಗ್ಬಿಟ್ಟಿದೆ. ಆದರೆ ಇವರು ವದಂತಿಗಳನ್ನ ಹರಡಿಸಿ, ಬೇಕಾದಷ್ಟು ವದಂತಿಗಳನ್ನ ಹರಡಿಸಿ ಬಹಳ ನಮ್ಮ ಹಿಂದೂ ಬಾಂಧವರಿಗೆ ನಮ್ಮ ಮೇಲೆ ಸಂಶಯ ಬರುವಂಥದ್ದು, ನಮ್ಮ ವಕ್ಫ್ ಬೋರ್ಡ್ ಮೇಲೆ ಸಂಶಯ ಬರುವಂಥದ್ದು ವದಂತಿಗಳು ಹರಡಿಸಿದ್ದಾರೆ. ಏನು ಅಂದರೆ, ವಕ್ಫ್ ಬೋರ್ಡ್ ಹೋಗಿ ಯಾವುದಾದ್ರೂ ಪ್ರಾಪರ್ಟಿ ಮೇಲೆ ಕೈ ಇಟ್ಬಿಟ್ರೆ ಅವ್ರದ್ದೇ ಆಗಿಬಿಡುತ್ತೆ. ನಮ್ಮದು ಭಾರತ ಬನಾನಾ ರಿಪಬ್ಲಿಕ್ಕಾ? ವಕ್ಫ್ ಬೋರ್ಡ್ ಟ್ರಿಬ್ಯುನಲ್ಲಿ ಏನಾದರೂ ಡಿಸಿಷನ್ ತೊಗೊಂಡ್ರೆ ಎಲ್ಲೂ ಚಾಲೆಂಜ್ ಮಾಡೋಂಗಿಲ್ಲ ಅಂತ ಸುಳ್ಳು ಹೇಳ್ತಾ ಇದ್ದಾರೆ. ಆದರೆ ಹೈಕೋರ್ಟಲ್ಲಿ ಚಾಲೆಂಜ್ ಮಾಡ್ಬೋದು. ಈ ಕೆಳಗೆ ದರ್ಜೆ ಕೋರ್ಟಲ್ಲಿ ಇಲ್ಲ, ಹೈಕೋರ್ಟಲ್ಲೂ ಮಾಡ್ಬೋದು, ಸುಪ್ರೀಂ ಕೋರ್ಟಲ್ಲೂ ಮಾಡ್ಬೋದು, ಅವರು ಮತ್ತೆ ಪರಿಶೀಲಿಸ್ಬೋದು. ಹೈಕೋರ್ಟುಗಳೆಲ್ಲ ಹಾಳಾಗೋಗ್ಲಿ ನಮ್ಮ ಜನ ಅಂತ ಹೇಳ್ಬಿಟ್ಟು ವಕ್ಫ್ ಬೋರ್ಡ್ ತೊಗೊಂಬಿಡಿ ಅಂತ ಮಾಡಿಬಿಡ್ತಾ, ನಿಜ ಏನಿದೆ ಅದು ಮಾಡ್ತಾರೆ. ಆಮೇಲೆ ಯಾವುದ್ರ ಮೇಲೆ ಕೈ ಇಟ್ಬಿಟ್ರು ಅವ್ರದ್ದೇ ಆಗೋಂಗಿದ್ರೆ, ಇವಾಗ ಯಾವುದಾದ್ರೂ ಒಂದು ಉದಾಹರಣೆ ಕೊಳ್ಳಿ, ಯಾವುದಾದ್ರೂ ವಕ್ಫ್ ಬೋರ್ಡು ಕೈ ಇಟ್ಟಿರೋದು ಅವ್ರದ್ದಾಗಿರೋದು ಅಂಥದ್ದು ಒಂದೂ ಇಲ್ಲ. ಇವರು ವದಂತಿಗಳು ಹರಡಿಸ್ತಾ ಇದ್ದಾರೆ. BJP ಅವರಂತೂ ಸಿಕ್ಕಾಪಟ್ಟೆ ಪೂರ್ತಿ ಭಾರತದಲ್ಲಿ ಮುಸಲ್ಮಾನರ ವಿರುದ್ಧ ವದಂತಿಗಳನ್ನ ಹರಡಿಸ್ಬಿಟ್ಟು ಜನರು ಮನಸ್ಸು ಕೆಡಿಸಿದ್ದಾರೆ. ಆದರೆ ಆ ರೀತಿ ಇಲ್ಲ, ಯಾವ ವಕ್ಫ್ ಬೋರ್ಡೂ ಆ ರೀತಿ ಮಾಡ್ಕೊಳ್ಳೋದಿದ್ರೆ ಯಾರಾದರೂ ಒಬ್ಬ ಬಂದು ಹೇಳಲಿ ನಂದು ತೊಗೊಂಡ್ಬಿಟ್ರು ಅಂತ, ಯಾವುದೂ ಇಲ್ಲ. ಮೂರನೇದು, ಇನ್ನೊಂದು ಇವರು ಅಮೆಂಡ್ಮೆಂಟ್ ತಂದಿದ್ದಾರೆ. ಏನು ಅಂದರೆ, ಮುಸ್ಲಿಮ್ಸ್ ವಿರುದ್ಧವಾದದ್ದು. ಒಬ್ಬ ಮುಸ್ಲಿಮೇ ಇವ್ರಿಗೆ ಏನಾದರೂ ಪ್ರಾಪರ್ಟಿ ವಕ್ಫ್ ಮಾಡಿದಾಗ, ನಾನು 5 ವರ್ಷದಿಂದ ನಾನು ಪ್ರಾಕ್ಟೀಸಿಂಗ್ ಮುಸ್ಲಿಮ್ ಇದ್ದೇನೆ ಅಂತ ಪ್ರೂವ್ ಆಗಬೇಕಂತೆ. ಪ್ರೂವ್ ಯಾರ ಹತ್ರ ಆಗಬೇಕು ಅಂದರೆ, ಯಾರು ಆಫೀಸರ್ಸ್ ಇರ್ತಾರೋ ಅವ್ರ ಎದುರುಗಡೆ. ಇವರು ಕಾನೂನು ತಂದುಬಿಟ್ಟು ಅಮೆಂಡ್ಮೆಂಟಲ್ಲಿ ಇನ್ನೊಂದು ತಂದಿದ್ದಾರೆ, ಅಲ್ಲಿ 2 ನಾನ್ ಮುಸ್ಲಿಮ್ಸ್ ಹಿಂದೂಗಳಿರ್ಬೋದು ಅಂತ. ಅವ್ರ ಎದುರುಗಡೆ ಮುಸಲ್ಮಾನ ಹೋಗಿ ಅವನು ಗಡ್ಡ ಬಿಟ್ಟಿದ್ದೀನಿ 1 ಇಂಚು, ನೀವು ಒಪ್ಕೊಳ್ತೀರಾ ಅಂದರೆ ಅವರು 1 ಇಂಚ್ ಇದ್ದರೆ ಒಪ್ಪಲ್ಲ, 1 ಇಂಚ್ ಬಿಡು ಅಂತ ಹೇಳಿದ್ರೆ ನಾವು ಬಿಡ್ಕೊಬೇಕು. ಆಮೇಲೆ ಮುಂಜಿ ಮಾಡಿಸಿದ್ಯೋ ಇಲ್ವೋ ನಾನು ನೋಡಬೇಕು, ಬಿಚ್ಚು ಅಂದರೆ ಬಿಚ್ಚಬೇಕು. ಆಮೇಲೆ ನಮಾಜ್ ಮಾಡ್ತಾ ಇದೆಯಾ 5 ಸಲ 6 ಸಲ ಯಾಕೆ ಮಾಡ್ತಾ ಇಲ್ಲ ಅಂತ ಅವ್ರು ಹೇಳಿದ್ರೆ, ನಾಳೆಯಿಂದ 6 ಸಲ ಮಾಡ್ತೀನಿ ಸ್ವಾಮಿ ಅಂತ ಅವ್ರಿಗೆ ಹೇಳಬೇಕು. ಈ ರೀತಿ ಮಾಡುವಂಥದ್ದು ಒಂದು ಅದರಲ್ಲಿದೆ. ಇವೆಲ್ಲ ಬೇರೆ ಜನರಿಗೆ ಗೊತ್ತಾಗ್ತಾ ಇಲ್ಲ. ಇದು ಪೂರ್ತಿ ಸ್ಟಡಿ ಮಾಡಿದವ್ರಿಗೆ ಮಾತ್ರ ಗೊತ್ತಾಗಿದೆ. ನಾನು ಯಾಕೆ ಸ್ಟಡಿ ಮಾಡಿದಂದರೆ, ನಾನು ಆ ಕಮಿಟಿಯಲ್ಲಿದ್ದೆ, ಯಾವ್ದು JPCಗೆ ಅಪ್ರೋಚ್ ಆಯಿತು ವಿರುದ್ಧ ಮಾಡೋದಕ್ಕೆ. ಅದನ್ನು 44 ಅಮೆಂಡ್ಮೆಂಟ್ಸು ಕಾಪಿ ಕೊಟ್ಟಿದ್ರು JPCನೇ ನಮಗೆ. ನಾನು ಪೂರ್ತಿ ಓದಿದ್ದೇನೆ. ಅದರ ವಿರುದ್ಧವಾಗಿ ನಾವು ಅದು ಬರವಣಿಗೆಯಲ್ಲಿ ಕೊಟ್ಟಿದ್ದೇವೆ. ಪೂರ್ತಿ ಭಾರತದಲ್ಲಿ ಕೊಟ್ಟು ಮತ್ತೆ ಅದನ್ನು ಪಾಸ್ ಮಾಡಿದ್ದಾರೆ. ಎಷ್ಟು ಪಾಸ್ ಮಾಡಿದ್ರು 232 ಇದ್ರ ವಿರುದ್ಧ ನಿಂತಿದ್ದಾರೆ ಅಂದರೆ ಅವರೆಲ್ಲ ಮುಸ್ಲಿಮ್ಸ್ ಅಲ್ಲ, ನಮ್ಮ ನಾನ್ ಮುಸ್ಲಿಮ್ಸು, ನಮ್ಮ ಹಿಂದೂಗಳು ಬಾಂಧವರು ಅದ್ರ ಬಗ್ಗೆ ಪ್ರಶ್ನೆಗಳು ಕೇಳಿದ್ದಾರೆ ಪಾರ್ಲಿಮೆಂಟಲ್ಲಿ, ಲೋಕಸಭೆಯಲ್ಲಿ, ರಾಜ್ಯಸಭೆಯಲ್ಲಿ. ಆ ಪ್ರಶ್ನೆಗಳಿಗೆ ಒಂದು ಉತ್ತರನೂ ಕೊಟ್ಟಿಲ್ಲ. BJP ಸರ್ಕಾರ, BJP ಮಂತ್ರಿಗಳು ಅಥವಾ ಕಿರಣ್ ರಿಜಿಜು ಮೈನಾರಿಟಿ ಮಿನಿಸ್ಟ್ರು ಅಂತ ಅವ್ರು ಸರಿಯಾಗಿ ಉತ್ತರ ಯಾವುದೂ ಕೊಡ್ತಾ ಇಲ್ಲ, ಬರೀ ನಗೀತಾ ಇದ್ದಾರೆ.
ಅಥವಾ ಅವ್ರ ಮಾತು ಅವ್ರು ಹೇಳ್ತಾ ಇದ್ದಾರೆ, ಅವ್ರು ಕೇಳಿದ್ದಕ್ಕೆ ಪ್ರಶ್ನೆಗಳಿಗೆ ಉತ್ತರ ಇಲ್ಲ. ನೀವು ಒಂದು ವಿಚಾರ ಹೇಳಿದ್ರಿ, ದೊಡ್ಡ ಪ್ರಮಾಣದಲ್ಲಿ ಮುಸ್ಲಿಮರ ಮೇಲೆ ಅಪಪ್ರಚಾರ ಮಾಡುವ ಕೆಲಸವು ನಡೀತಾ ಇದೆ ಅಂತೇಳಿ. ಕರ್ನಾಟಕದಲ್ಲೂ ಕೂಡ ಅಂಥದ್ದೇ ಒಂದು ಸಿಚುವೇಶನ್ ಕ್ರಿಯೇಟ್ ಆಯಿತು ಕಳೆದ ಒಂದು 3-4 ತಿಂಗಳಿಂದ. ಮುಸ್ಲಿಮರು ವಕ್ಫ್ ಹೆಸರೊಳಗಡೆ ಆಸ್ತಿಯನ್ನು ಕಬಳಿಸ್ಬಿಡ್ತಾರೆ ಅಂತೇಳಿ ಬಸನಗೌಡ ಪಾಟೀಲ್ ಯತ್ನಾಳ್ ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನು ವಿಜಾಪುರದಲ್ಲಿ ಅಲ್ಲೆಲ್ಲ ಕಡೆ ಮಾಡಿದರು. ಈಗ ನಂದೊಂದು ಪ್ರಶ್ನೆ ಇದೆ, ಒಂದು ಕಲಬುರಗಿ ಮತ್ತು ಬಿಜಾಪುರ, ಈ ಬಾಗಲಕೋಟೆ, ಇವುಗಳ ನಡುವೆ ಮುಸ್ಲಿಂ ರಾಜರ ಆಳ್ವಿಕೆನೇ ದೊಡ್ಡ ಪ್ರಮಾಣದಲ್ಲಿತ್ತು. ಆ ಆತಂಕ ಅಲ್ಲಿರ್ತಕ್ಕಂಥ ಬಹುತೇಕ ರೈತರನ್ನ, ಜನರನ್ನ ಕಾಡ್ತು. ಅಯ್ಯೋ ಏನೋ ಆಗ್ಬಿಡುತ್ತೆ ಅಂತೇಳಿ ಈ ಥರದ್ದೆಲ್ಲ ಬಂದಿರುವಂಥದ್ದು. ಮತ್ತು ಪಹಣಿ ಒಳಗಡೆ ವಕ್ಫ್ ಬೋರ್ಡ್ ಹೆಸರು ಬರುವಂಥದ್ದು, ಇದೆಲ್ಲವನ್ನೂ ಕೂಡ ನಾವು ಗಮನಿಸಿದ್ದೀವಿ. ಯಾರು ಹೊಣೆಗಾರ ನಿಜಕ್ಕೂ ಇದಕ್ಕೆ ಅಂತ? ಮೊದಲನೇದಾಗಿ ಯಾವುದೇ ರೈತರು ಅವ್ರ ಜಮೀನು ಹೋಗುತ್ತೆ ಅಂತ ಚಿಂತೆ ಪಡ್ಕೋಬೇಕಾದಿಲ್ಲ. ಅವ್ರ ಮೇಲೆ ಸುಮ್ಮನೆ ವದಂತಿ ಹಡಿಸಿ ಈ ರೀತಿ ಅವ್ರಿಗೆ ಬೇಜಾರು ಮಾಡ್ತಾ ಇದ್ದಾರೆ. ಎರಡನೇದು, ಯಾವುದೇ ನೋಟಿಸ್ ಬಂದಿದ್ರೆ ವಕ್ಫ್ ಬೋರ್ಡಿಂದ, ನಮ್ಮ ಕರ್ನಾಟಕದ ಮೈನಾರಿಟಿ ಮಿನಿಸ್ಟರ್ ಆದ BZ ಜಮೀರ್ ಅಹಮದ್ ಖಾನ್ ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾವುದೇ ನೋಟಿಸ್ ಬಂದರೂ ಅದನ್ನು ನಾವು ವಾಪಸ್ ಪಡ್ಕೊಳ್ದೆ, ತಪ್ಪಾಗಿದ್ರೆ ಸರಿಯಾಗಿದ್ದರೆ ಮಾತ್ರ ಅದನ್ನು ಪ್ರೂಫ್ ಕೊಡಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಅಷ್ಟಿರ್ಬೇದ ಮೇಲೆ ಯಾರೂ ಭಯ ಪಡಬೇಕಾದಿಲ್ಲ. ಮೂರನೇದು, ನೀವು ಯತ್ನಾಳ್ ಬಗ್ಗೆ ಹೇಳಿದ್ರಿ. ನಾನು ಯಾವುದೇ ಮಿನಿಸ್ಟ್ರಾಗಲಿ ಯಾವುದೇ ವ್ಯಕ್ತಿಗೆ ನಾನು ಬಾ ಹೋಗು ಅಥವಾ ಏಕವಚನದಲ್ಲಿ ಮಾತನಾಡಿಲ್ಲ. ಇವರಿಗೆ ಬಹುವಚನದಲ್ಲಿ ಮಾತಾಡೋಕ್ಕೆ ಮನಸ್ಸಾಗ್ತಾ ಇಲ್ಲ. ಯಾಕಂದರೆ ಇವರು ಮಾತನಾಡುವಾಗ ಮುಸ್ಲಿಮರಿಗೆ ಉದ್ದೇಶಿಸಿ ಓ ನನ್ನ ಮಕ್ಕಳೇ ಅನ್ನೋದು, ಅವನು ಯಾವನು ಅಂತ ಅವರು ಎಲ್ರಿಗೂ ಹೇಳಿರೋದ್ರಿಂದ. ಆಮೇಲೆ ನಾನು ಒಂದು ಕಾಲದಲ್ಲಿ JDS ಅಲ್ಲಿ ದೇವೇಗೌಡರ ಜೊತೇಲಿ ಇದ್ದಿದ್ದರಿಂದ ಆ ಕಾಲದಲ್ಲಿ ಅವರು ನಮ್ಮ ಜೊತೇಲಿದ್ದರು. ಆಗಲೂ ನಾನು ಬಾ ಹೋಗು ಅಂತಾನೆ ಅಂತ ಇದ್ದೆ. ಆದ್ದರಿಂದ ನಾನು ಬಾ ಹೋಗು ಅಂತ ಅವ್ರು ಹೇಳಿದ್ರೆ ಯಾರೂ ತಪ್ಪು ತಿಳ್ಕೊಬೇಡಿ. ಅವನು ನಮ್ಮ ಯತ್ನಾಳ್ ಬಗ್ಗೆ ಬರೀ ವಕ್ಫ್ ಬೋರ್ಡ್ ಬಗ್ಗೆ ಹೇಳಿರೋದಲ್ಲ, ಆ ಮನುಷ್ಯ ಬೇರೆಯವ್ರ ಬಗ್ಗೆ ಎಲ್ಲ ಏನು ಹೇಳ್ತಾ ಇದ್ದಾನೆ ಅಂದರೆ, ಎಲ್ಲರ ಬಗ್ಗೆ ಬೈದೆ ಮಾತನಾಡೋದು, ಎಲ್ಲರ ಬಗ್ಗೆ ಕೆಟ್ಟದಾಗೆ ಹೇಳ್ತಾ ಇರೋದು, ಎಲ್ಲರೂ ವಿರುದ್ಧವಾಗೇ ಮಾತನಾಡ್ತಾ ಇರೋದು. ಈ ಮಾತನಾಡಿ ರೂಢಿಯಾಗಿ ಗೊತ್ತಿಲ್ಲದೇನೋ ಗೊತ್ತಿದ್ದೋ ಅವನ ಪಕ್ಷದ ಬಗ್ಗೆನೇ ಅವನು ಕಚಡ ಮಾತುಗಳು ಹೇಳಿದ್ದಕ್ಕೆ ಎತ್ತಿ ಹೊರದಬ್ಬಿದ್ದಾರೆ. ಆ ಮನುಷ್ಯ ಎಷ್ಟು ಮಾತಿಗೆ ಆ ಮನುಷ್ಯನ ಮಾತು ನಿಜ ಇರ್ಬೋದು ಅಂತ ಜನ ತಿಳ್ಕೊಬೇಕು. ಆ ಮನುಷ್ಯ ಹೇಳಿದ್ದು ಸುಳ್ಳು ಅಂತ ಹೇಳಬೇಕಾದ ಏನು ಅವಶ್ಯಕತೆ ಇಲ್ಲ. ಆ ಮನುಷ್ಯ ಹೇಳಿದ್ದೆಲ್ಲ ವದಂತಿ ಅಂತಾನು ಹೇಳಬೇಕಾದ ಅವಶ್ಯಕತೆ ಇಲ್ಲ. ನೋಡಿ, ನಮ್ಮ ಭಾರತ ಗಣರಾಜ್ಯ ಆಗಿರೋದ್ರಿಂದ ನಮ್ಮ ಸರ್ಕಾರ ನಡೀತಾ ಇರೋದು ಜನ ಕೊಟ್ಟ ತೆರಿಗೆಯಿಂದ. ಆ ತೆರಿಗೆಯಿಂದಾನೇ ಎಲ್ಲ ವ್ಯವಸ್ಥೆ, ಸರ್ಕಾರಿ ವ್ಯವಸ್ಥೆನೂ ತೆರಿಗೆಯಿಂದಾನೆ. ಆ ತೆರಿಗೆದಾರರಿಗೆ ಈ ಮನುಷ್ಯ ಹೇಳಿದ್ದೇನು, ಆರಿಸಿ ಬರ್ತಾನೆ MLA ಆಗಿ, ಅಲ್ಲಿ ಒಬ್ಬ ಬುರ್ಖಾ ಹಾಕ್ಕೊಂಬಂದರೆ, ಒಬ್ಬ ಟೋಪಿ ಹಾಕ್ಕೊಂಬಂದಿದ್ರೆ, ಟೋಪಿ ಹಾಕ್ಕೊಂಬಂದಿರೋರಿಗೆ, ಬುರ್ಖಾ ಹಾಕ್ಕೊಂಬಂದಿರೋರಿಗೆ ಇಲ್ಲಿ ಬಿಡಬೇಡಿ, ನಾನು ಅವ್ರ ಕೆಲಸಗಳು ಮಾಡಲ್ಲ ಅಂತ ಹೇಳ್ತಾನೆ. ಈ ಮನುಷ್ಯ ಮಂತ್ರಿಯಾಗಿ ಸರ್ಕಾರದ ದುಡ್ಡು ತಿನ್ನೋಕ್ಕೂ ಆಗುತ್ತೆ, ಸಂಬಳ ತಗೊಳ್ಳೋಕ್ಕೂ ಆಗುತ್ತೆ, ಅವರು DA ತಗೊಳಕತ್ತೆ, ಅದು ಅವ್ರ ದುಡ್ಡಲ್ವಾ, ಜನರ ದುಡ್ಡಲ್ವಾ, ಅದೆಲ್ಲ ಉಪಯೋಗಿಸ್ಕೊಳ್ಳೋಕ್ಕೂ ಆಗುತ್ತೆ. ಆಮೇಲೆ ಆರಿಸಿ ಬಂದ ಮೇಲೆ ಸಂವಿಧಾನದ ಮೇಲೆ ಶಪಥ ಮಾಡುವಾಗ ಎಲ್ರಿಗೂ ಒಂದೇ ರೀತಿಯಿಂದ ನೋಡ್ತೇನೆ, ಯಾರ ಬಗ್ಗೆನೂ ಅನ್ಯಾಯ ಮಾಡಲ್ಲ. ಯಾವುದೇ ಧರ್ಮದವರಾಗಲಿ, ಯಾವುದೇ ರೀತಿಯಾಗಲಿ ನಾವು ಅವ್ರ ಕಲರ್ ಬಗ್ಗೆ, ಅವ್ರ ಧರ್ಮದ ಬಗ್ಗೆ ವ್ಯತ್ಯಾಸ ಮಾಡಲ್ಲ ಅಂತ ಅಲ್ಲಿ ಶಪಥ ಮಾಡ್ತಾನೆ. ಅಂಥ ಶಪಥನೇ ಮನಸ್ಸು ಇಲ್ಲದೆ ಅದಕ್ಕೆ ವಿರುದ್ಧವಾಗಿ ಮಾತನಾಡೋ ಮನುಷ್ಯನ ಬಗ್ಗೆ ಎಷ್ಟು ಸುಳ್ಳು ಹೇಳ್ತಾನೆ ಅಂತ ನಾನು ಹೇಳಬೇಕಾದ ಅವಶ್ಯಕತೆ ಇಲ್ಲ ಅಂತ ನಾನು ತಿಳ್ಕೊಂಡಿದ್ದೇನೆ. ಜನ ಅದನ್ನು ನಂಬಾರ್ದು. ಅಂಥ ಮನುಷ್ಯನ ಅವ್ನ ನಡತೆ ನೋಡಿ ತಿಳ್ಕೊಬೋದಲ್ಲ. ನನ್ನ ನಡತೆ ನೋಡಿ ನನ್ನ ಬಗ್ಗೆ ತಿಳ್ಕೊಬೋದು, ಏನು ಕಷ್ಟ ಇಲ್ಲ. ಹಿಂದೆ ಏನು ಮಾಡ್ತಾ ಇದ್ದಾನೆ, ಮುಂದೆ ಏನು ಮಾಡ್ತಾ ಇದ್ದಾನೆ, ಅಕ್ಕಪಕ್ಕದಲ್ಲಿ ಏನು ಮಾಡ್ತಾ ಇದ್ದಾನೆ, ಬೇರೆ ಜನರ ಜೊತೆಲಿ ಯಾವ ರೀತಿ ನಡ್ಕೊಳ್ತಾ ಇದ್ದಾನೆ ಮನುಷ್ಯ ನೋಡಿ ಮನುಷ್ಯನ ತಿಳ್ಕೊಬೋದು. ಈ ನಮ್ಮ ಬಸನಗೌಡ ಪಾಟೀಲ್ ಯತ್ನಾಳು ಯಾವ ರೀತಿ ಇರ್ಬೋದು, ಜನರ ಜೊತೆಲಿ ಮಾತನಾಡೋದ್ರಲ್ಲಿ ಎಷ್ಟು ಸಾಕ್ಷ್ಯ ಇರ್ಬೋದು ಅಂತ ಆ ಮನುಷ್ಯ ಬೇರೆಯವ್ರ ಬಗ್ಗೆ ಏನು ಮಾತನಾಡಿದ್ದಾನೆ ಅದನ್ನು ನೋಡಿ ತಿಳ್ಕೊಬೋದು. ಬಹುಶಃ 2023 ಇರಬೇಕು ಅಂತ ಅನಿಸುತ್ತೆ. ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದರು, ರಂಜಾನ್ ಟೈಮಲ್ಲೇ ಅಂದ್ಕೊಳ್ತೀನಿ. ಕರ್ನಾಟಕದಲ್ಲಿ ವಕ್ಫ್ ಆಸ್ತಿ ಏನಿದೆ ಅದೆಲ್ಲದೂ ಕೂಡ ಮುಸ್ಲಿಮರದ್ದೇ ಅಂತ, ಅದನ್ನು ಮಾಡೋದಕ್ಕೆ ಏನು ವ್ಯವಸ್ಥೆ ಬೇಕೋ ಆ ರೀತಿಯಾಗಿರ್ತಕ್ಕಂಥ ಕಾನೂನನ್ನೆಲ್ಲ ನಾನು ತರ್ತೇನೆ, ನಿಮ್ಮ ಜೊತೆಗೆ ನಾನು ಇದ್ದೇನೆ ಅನ್ನುವಂಥ ಮಾತನ್ನು ಅವ್ರು ಹೇಳಿದರು. ಇವತ್ತು ಕಾಕತಾಳೀಯನ್ನಂತೆ ಈಗ ಅವರು ಸಂಸತ್ ಸದಸ್ಯರಾಗಿದ್ದಾರೆ. ಈ ತಿದ್ದುಪಡಿ ಮಸೂದೆಗೆ ಬೆಂಬಲವನ್ನು ಕೊಟ್ಟು ಅವರು ಮತವನ್ನು ಕೂಡ ಅಲ್ಲಿ ಹಾಕಿದ್ದಾರೆ. ಏನಂತ ಇದು ಬಸವರಾಜ ಬೊಮ್ಮಾಯಿಯ ಡಬಲ್ ರೋಲ್ ಅಂತ? ನೋಡಿ, ಬೊಮ್ಮಾಯಿ ಅವರು ಮೊದಲು ಹೇಳಿದ್ದು ಏನು ಸ್ಪೆಷಲ್ ಮಾತಲ್ಲ. ವಕ್ಫ್ ಬೋರ್ಡಿಂದೆಲ್ಲ ಮುಸಲ್ಮಾನದಂದರೆ ಅದು ಎಲ್ರಿಗೂ ಗೊತ್ತಿದೆ. ಇವರೇನು ಹೇಳಿದ ಮೇಲೆ ಅದಾಗಿದ್ದಲ್ಲ, ಅಥವಾ ಇವ್ರು ಹೇಳಿದ್ದಕ್ಕೆ ಇನ್ನೂ ಒಳ್ಳೇದಾಯ್ತಪ್ಪ ಅನ್ನೋಂಥದ್ದಲ್ಲ. ನಾನು ಹಾಕಿದ ಶರ್ಟ್ ನಂದೇ ಅಂತ ಹೇಳೋದಕ್ಕೆ ಯಾರಾದರೂ ಇನ್ನೊಬ್ಬ 4 ಜನ ಬೇಕಾ ಅದಕ್ಕೆ? ಆ ಥರ ಬೊಮ್ಮಾಯಿ ಅವರು ಆವಾಗ ಅವ್ರಿಗೇನು ಬೇಕಾಗಿತ್ತೋ, ಇಲ್ಲಿ ನಮ್ಮ
ಕರ್ನಾಟಕದಲ್ಲಿ ಆವಾಗ ಚುನಾವಣೆಗಳಿದ್ರೆ ಆ ರೀತಿ ಹೇಳಿರಬೇಕು, ಅಥವಾ ಏನೋ ಒಂದು ಖುಷಿ ಪಡಿಸೋಕೆ ಹೇಳಿರ್ತಾರೆ. ಅದು ಖುಷಿ ಪಡುವಂಥದ್ದಲ್ಲ, ಖುಷಿ ಪಟ್ಕೊಳ್ತಾರೆ ಅನ್ನೋ ರೀತಿಯಲ್ಲಿ ಹೇಳಿರ್ಬೋದು. ಎರಡನೇದು, ಅದು ಹೇಳಿದಿದ್ರು ಅದು ಮಾತು ಸತ್ಯನೇ ಹೇಳಿದ್ದಾರೆ. ಈಗ ಅವ್ರು ಸಂಸದರಾಗಿದ್ದಾರೆ, ಈ ಮಾತನ್ನು ಹೇಳಿದವರೇನೆ ಹೋಗಿ ಪಾರ್ಲಿಮೆಂಟಲ್ಲಿ ಕೂತಿದ್ದಾರೆ. ಈಗ 282 ಬಿ ಜೆ ಪಿಗೆ ದಕ್ಕಿರೋ ಓಟುಗಳಲ್ಲಿ ನಮ್ಮ ಇದ್ರ ಬಗ್ಗೆ, ಬಿಲ್ ಬಗ್ಗೆ, ಅದರಲ್ಲಿ ಇವ್ರ ಓಟು ಇರುತ್ತೆ. ಇವಾಗ ಇವ್ರ ಕಾನ್ಸೈನ್ಸ್ ಏನು? ನಮಗೆ ಇಷ್ಟು ವರ್ಷ ಒಂದು ಸಿ ಎಮ್ ಆಗಿದ್ದವರು, ಆಮೇಲೆ ಅವ್ರ ಫಾದರು ನಮ್ಮ ಒಳ್ಳೆ ಸಿ ಎಮ್, ಒಳ್ಳೆ ಹೆಸರಿದೆ ನಮ್ಮ ಕರ್ನಾಟಕದಲ್ಲಿ, ಅಂಥವ್ರ ಮಗ ಇಲ್ಲಿ ಇಂಥ ಮಾತು ಹೇಳಿದ್ದೇನೆ ಸ್ವಲ್ಪ ದಿನಗಳಿಂದ, ಇವಾಗ ಇಲ್ಲಿ ಓಟ್ ಹಾಕ್ತಾ ಇದ್ದೀನಿ ಅಂತ ಅವರು ಏನು ಅಂದ್ಕೊಂಡ್ರು, ಯಾವ ರೀತಿ ಹಾಕಿದ್ರು ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡಲ್ಲ. ಹೀ ಈಸ್ ಅವರ್ ಸಿ ಎಮ್, ಐ ರೆಸ್ಪೆಕ್ಟ್ ಹಿಮ್, ಬಟ್ ಹೀ ಆಲ್ಸೋ ಶುಡ್ ರೆಸ್ಪೆಕ್ಟ್ ಆಲ್ ದ ಪೀಪಲ್. ಆಮೇಲೆ ನನಗೆ ಅವರು ಚೆನ್ನಾಗಿ ಗೊತ್ತು, ನಮ್ಮ ಜೊತೆಯಲ್ಲೇ ಇದ್ದರು. ನನಗೂ ಅವರು ಭಾಳ ಪರಿಚಯ, ಅವ್ರಿಗೂ ನಾನು ಪರಿಚಯ ಇದ್ರೇನೆ ಅಲ್ಲ, ಎಲ್ರಿಗೂ ಯಾರ ಬಗ್ಗೆನೂ ನಾನು ಕೀಳಾಗಿ ಮಾತನಾಡಲ್ಲ. ಯತ್ನಾಳ್ ಬಗ್ಗೆ ಆ ರೀತಿ ಯಾಕೆ ಮಾತಾಡೋದು ಅಂದರೆ, ಯತ್ನಾಳು ಭಾಳ ಕೀಳಾಗಿ ಮುಸಲ್ಮಾನರ ಬಗ್ಗೆ ಮಾಡಿದ್ದಾನೆ. ಆಮೇಲೆ ಮುಸ್ಲಿಂ ಹೆಂಗಸರಿಗೆ ಎಂಥ ಮಾತನಾಡಿದ ನೋಡಿ, ಶಿಕ್ಷೆ ಆಗಬೇಕಾಗಿತ್ತು. ಒಂದು ದಿನಕ್ಕೊಂದು ಗಂಡ ಅಂತ ಹೇಳಿದ್ದಾನೆ ಅಂತ ಅವನಿಗೆ ಬನ್ನಿ ಹೋಗಿ ಅಂತ ಹೇಳೋದಕ್ಕೆ ಭಾಳ ಬೇಜಾರಾಗುತ್ತೆ, ನೋವಾಗುತ್ತೆ. ಆಮೇಲೆ ಇಂಥ ಮನುಷ್ಯನ ಮೇಲೆ ಏನು ಆ್ಯಕ್ಷನ್ ತಗೊಳ್ಳದೆ ಜನ ಬಿಟ್ಕೊಂಡು ಬಂದಿದ್ದಾರೆ ಅಂತ ನೋವಾಗುತ್ತೆ, ಭಾಳ ನೋವು. ಓಕೆ, ವಕ್ಫ್ ತಿದ್ದುಪಡಿ ಮಸೂದೆಯ ಅಪಾಯಗಳು ಏನೇನಿದಾವೆ ಅಂತ ನೀವು ಫೈಂಡ್ ಔಟ್ ಮಾಡಿದಿರಿ ಅಂತ, ಯಾಕಂದ್ರೆ ಸಾಕಷ್ಟು ಅಧ್ಯಯನ ಮಾಡಿದ್ರಿ ಅದ್ರ ಬಗ್ಗೆ. ಅದರ ಅಪಾಯಗಳನ್ನ ಹೇಳೋದಾದ್ರೆ 44 ಅಮೆಂಡ್ಮೆಂಟ್ಸಲ್ಲಿ ಅದರಲ್ಲಿ ಒಂದು ಅಮೆಂಡ್ಮೆಂಟು ಆಗಲೇ ಹೇಳ್ದಂಗೆ, ಯಾರೇ ಪ್ರಾಪರ್ಟಿ ಹೊಡ್ಕೊಳ್ಳೋರಿಗೆ, ವಕ್ಫ್ ಪ್ರಾಪರ್ಟಿ ಹೊಡ್ಕೊಳ್ಳೋರಿಗೆ, ಅಂದರೆ ಯಾವುದೋ ಕಮಿಟಿ ಮೆಂಬರ್ ಆಗಿ ಇನ್ನೊಂದು ಮಾಡಿ ಏನೋ ಎಲ್ಲರಿಂದ ಕಣ್ ತಪ್ಪಿಸಿ ಏನೋ ಮಾಡ್ಕೊಳ್ತಿರ್ತಾರಲ್ಲ, ಅಂಥವ್ರ ಮೇಲೆ ಕೇಸ್ ಹಾಕಿ ಇಮ್ಮಿಡಿಯೇಟಾಗಿ ಆ ಪ್ರಾಪರ್ಟಿ ವಾಪಸ್ ಪಡ್ಕೊಳ್ಳೋ ಒಂದು ಪ್ರಾವಿಷನ್ ಇತ್ತು. ಅದನ್ನು ಇವ್ರು ತೆಗೆದುಬಿಟ್ಟು ಯಾರೇ ಆ ಥರ ಹೊಡ್ಕೊಂಡಿದ್ರೆ ಆ ಮನುಷ್ಯ 12 ವರ್ಷ ಕೂತಿದ್ರೆ ಅದ್ರ ಮೇಲೆ ಅವಂದೇ ಅಂತ ಅಮೆಂಡ್ಮೆಂಟ್ ತಂದಿದ್ದಾರೆ. ಇನ್ನೊಂದು ಅಮೆಂಡ್ಮೆಂಟ್ ಏನು ತಂದಿದ್ದಾರೆ, ಯಾರಿಗೆ 2 ವರ್ಷ ಜೈಲಾಗಬೇಕು, ಬೇಲ್ ಸಿಗಬಾರ್ದು ಅಂತಿತ್ತೋ ವಕ್ಫ್ ಪ್ರಾಪರ್ಟಿ ಹೊಡ್ಕೊಳ್ಳೋರಿಗೆ, ಅಂಥವ್ರಿಗೆ ಬರೀ 6 ತಿಂಗಳು ಜೈಲು, ಆಮೇಲೆ ಬೇಲ್ ಕೊಡ್ಬೋದು ಅಂತ ಮಾಡಿದ್ದಾರೆ. ಈ ರೀತಿ ಎಲ್ಲ ಸುಮಾರು. ಮತ್ತು ಅದರಲ್ಲಿ ಕಂಪಲ್ಸರಿಯಾಗಿ ಹಿಂದೂ ಮೆಂಬರ್ಸ್ ಇರಬೇಕು ಅಂತ 2 ಮಾಡಿದ್ದಾರೆ. ನಿಜ, ಹಾಗಾದರೆ ಅವ್ರು ಬರಲಿ, ನಮ್ಮ ಹಿಂದೂ ಬ್ರದರ್ಸ್ ಬೇರೆಯವರಲ್ಲ. ಏನು ಮಾಡ್ತಾರೆ ಅಲ್ಲಿ ಬಂದುಬಿಟ್ಟು, ಮುಸ್ಲಿಮ್ಸು ತನ್ನ ಬಿಲೀಫು, ಫೇಯ್ತಿನ ಪ್ರಕಾರ ಅಲ್ಲಿ ಕೊಟ್ಟಿರೋ ಪ್ರಾಪರ್ಟಿಗೆ ಮೇಂಟೈನ್ ಮಾಡ್ಕೊಳ್ಳೋದಕ್ಕೆ ಮುಸ್ಲಿಮ್ಸ್ಗಿರೋ ಅವಕಾಶದಲ್ಲಿ ಅವ್ರು ತಂದು ಕೂರಿಸಿದ್ರೆ ಅವ್ರು ಪಾಪ ಅದ್ರ ಬಗ್ಗೆ ತಿಳ್ಕೊಳ್ಳದೆ ಏನು ಮಾಡ್ತಾರೆ. ಆಮೇಲೆ ಅದ್ರ ಬಗ್ಗೆ ಫೇಯ್ತ್ ಇಲ್ದವನು ಏನಂತ ಮಾಡೋಕ್ಕೆ ಸಾಧ್ಯ? ಇವಾಗ ನನಗೆ ತೊಗೊಂಡೋಗಿ ಒಂದು ಯಾವುದಾದ್ರೂ ದೇವಸ್ಥಾನದಲ್ಲಿ ನನಗೆ ಮೆಂಬರ್ ಮಾಡಿದ್ರೆ, ನಾನು ಚೆನ್ನಾಗಿ ನಮ್ಗೆ ಹಿಂದೂ ಧರ್ಮ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೇನೆ, ಓದಿದ್ದೇನೆ. ಇಷ್ಟೆಲ್ಲ ಅರ್ಥ ಮಾಡ್ಕೊಂಡಿದ್ರೂ ನನಗೆ ಫೇಯ್ತ್ ಇಲ್ಲದ ಧರ್ಮದಲ್ಲಿ, ನನಗೆ ಬಿಲೀಫ್ ಇಲ್ಲದ ಧರ್ಮದಲ್ಲಿ ನನಗೆ ಅಲ್ಲಿ ದೊಡ್ಡವನಾಗಿ ಮಾಡಿ ಕೂರಿಸ್ಬಿಟ್ರೆ ನಾನು ಅದನ್ನು ಸರಿಯಾಗಿ ನಡೆಸ್ತೀನಿ ಅಂತ ಯಾವ ರೀತಿ ನಂಬೋದು? ಒಂದು. ಎರಡನೇದು, ನನಗೆ ಅಲ್ಲಿ ಕೂರಿಸ್ಬೇಕಾದ್ರೆ ಆ ಜನರಲ್ಲಿ ನನ್ನಂಥವ್ರು ಯಾರೂ ಇಲ್ವಾ? ಅವ್ರಿಗೆ ಕೀಳಾಗಿ ಮಾಡೋದಕ್ಕೆ ನನಗೆ ತಗೊಂಡೋಗಿ ಕೂರಿಸೋದಲ್ವಾ? ಅವ್ರಿಗೆ ನಿಮಗೆ ಬುದ್ಧಿವಂತರಲ್ಲ, ಈ ಹೊರಗಿನವ್ನು ಬಂದು ನಿಮಗೆ ಬುದ್ಧಿ ಕಲಿಸ್ತಾನೆ ಅಂತ ಹೇಳ್ದಂಗೆ ಆಗಲ್ವಾ? ಈ ರೀತಿ ನಾವು ಮುಸ್ಲಿಮ್ಸು ಅದನ್ನು ತಿಳ್ಕೊಂಡಿದ್ದೇವೆ. ಇದನ್ನು 44 ಅಮೆಂಡ್ಮೆಂಟ್ಸನ್ನು ನಾವು ವಿರೋಧಿಸ್ತಾ ಇದ್ದೇವೆ. ಆಮೇಲೆ ಇದು ತಂದವರು ಯಾರು ಅಂದರೆ BJP. ಯಾರು ಫ್ರೇಮ್ ಮಾಡಿದ್ದು, ಪ್ರಿಪೇರ್ ಮಾಡಿದ್ದು ಈ ಬಿಲ್ನ ಅಂದರೆ ಯಾವ ಮುಸ್ಲಿಮೂ ಇಲ್ಲ ಅದರಲ್ಲಿ. ಕಿರಣ್ ರಿಜಿಜು ಹೇಳ್ತಾ ಇದ್ದಾರೆ, ಅವರು ಎಲ್ಲ ಸಂಘ ಸಂಸ್ಥೆಗಳು ಒಂದು ಹೇಳಿದ್ವು ಅಂತ. ಆ ಯಾವ ಸಂಘ ಸಂಸ್ಥೆಯನ್ನು ಒಂದು ಹೆಸರು ಇವತ್ತಿಗೆ ಹೇಳಿಲ್ಲ ಅಂಥ ಸಂಘ ಸಂಸ್ಥೆಗಳು. ಒಂದು ಪೂರ್ತಿ ಗ್ಯಾರಂಟಿ ಏನಂದರೆ, ನಾಗ್ಪುರದಲ್ಲಿ ತಯಾರಾಗಿ, ಯಾಕೆ ನಾಗ್ಪುರದಲ್ಲಿ ತಯಾರಾಯಿತು ಅಂತ ಹೇಳ್ತಾ ಇದ್ದೀವಿ ಅಂದರೆ, ಈ ಬಿಲ್ಲಿನ ವಿಷಯ ಮಾತನಾಡೋಕೆ ಭಾಳ ಕಾಲದ ಮುಂಚೆಯಿಂದ RSS ಹೇಳ್ಕೊಂಬರ್ತಾ ಇದೆ, ನಾವು ವಕ್ಫ್ ಬೋರ್ಡಿಗೆ ಬಿಡಲ್ಲ, ನಾವು ಹಿಂಗೆ ಮಾಡ್ತೀವಿ ಅಂತ. ಅದರಂತೆ ಇವರು ಇವಾಗ ನಂಬರ್ ಸಿಕ್ತು ಅಂತ ಮಾಡ್ತಾ ಇದ್ದಾರೆ. ಆದರೂ ಇದರಲ್ಲಿ ಎಷ್ಟು BJP ಸಲ MPs ಇರೋದು ಬರೀ 232. ಆದರೆ 282 ಇವಾಗ ಬಂದಿದೆ ಅಂದರೆ, ಈ ಕೆಲವು ಅಪೋಸಿಷನ್ ಪಾರ್ಟಿಗಳು ಅವ್ರಿಗೆ ಸ್ಥಾನಮಾನ ಕೊಟ್ಟು ಅವ್ರಿಗೆ ಹಾಕ್ಸ್ಕೊಂಡಿದ್ದಾರೆ. ಇದೆಲ್ಲ ನಮಗೆ ನ್ಯಾಯ ಸಿಗುತ್ತೆ, ನಮ್ಮ ಭಾರತದಲ್ಲಿ ಎಲ್ರಿಗೂ ನ್ಯಾಯ ಸಿಗುತ್ತೆ. ಇದು ಜನರ ಒಂದು ನಮ್ಮ ಗಣರಾಜ್ಯ, ಯಾರು ಸರ್ವಾಧಿಕಾರಿ ಎಲ್ಲ ಆಳ್ತಾ ಇರೋದು, ಅದ್ರ ಮೇಲೆ ನಮ್ಮ ನಂಬಿಕೆ ಇದೆ. ಇವ್ರು ಸರ್ವಾಧಿಕಾರ ಮಾಡ್ತಾ ಅದನ್ನು ತೋರಿಸಿದ್ರು, ಒಂದಲ್ಲ ಒಂದು ದಿನ ಇವ್ರು ವಾಪಸ್ ತಗೊಬೇಕು. ಯಾವ ರೀತಿ ರೈತರದ್ದು ಬಿಲ್ಸ್ ವಾಪಸ್ ತೊಗೊಂಡ್ರು ಆ ರೀತಿ ತಗೊಳ್ತಾರೆ. ಆದರೆ ರೈತರು ಬಿಲ್ ವಾಪಸ್ ತೊಗೊಬೇಕಾದ್ರೆ ಅಲ್ಲಿ ಒಂದು ನಡೀತು, 1 ವರ್ಷ ನಮ್ಮ ಪೂರ್ತಿ ಭಾರತದ ರೈತರು ಅಲ್ಲಿ ಕೂತ್ಕೊಂಡು ಅಲ್ಲಿ ಕಳಿಬೇಕಾದ್ರೆ ಅವ್ರ ಬೆಳೆಗಳೇನಾಯಿತು,
ಅವರ ಒಂದು ಜೀವನ ಹೇಗಾಯಿತು, 700 ಜನ ಸತ್ತಿದ್ರೆ ಅವ್ರ ಮನೆಗಳ ವಿಷಯ ಹೆಂಗೆ, ಇಂಥದ್ದೆಲ್ಲ ಮಾಡಿ ಇವ್ರು ವಾಪಸ್ ತೊಗೊಂಡ್ರಲ್ಲ, ಇವ್ರು ಬುದ್ಧಿವಂತಿಕೆ ಕೆಲಸ ಮಾಡಿದ್ದ, ನಮ್ಮ ರಾಷ್ಟ್ರಕ್ಕೆ ಒಳ್ಳೇದು ಮಾಡಿದ್ದ, ಅಥವಾ ಅದನ್ನು ಏನಾದರೂ ಹಾಳಾಗೋಗ್ಲಿ ಅಂತ ಮಾಡಿದ್ದ? ಇದೇ ರೀತಿ ಇವರು ಈ ಬಿಲ್ ಬಗ್ಗೆನೂ ಮಾಡ್ತಾ ಇರೋದು. ಕಡೆಯಲ್ಲಿ ಒಂದು ಮಾತು ಹೇಳಿ ಬಯಸ್ತೇನೆ, ಯಾರೇ ಹಿಂದೂಗಳಾಗಲಿ ಅವ್ರಿಗೆ ವಕ್ಫ್ ಬೋರ್ಡಿಂದ ಏನೂ ತೊಂದರೆ ಆಗೋದಿಲ್ಲ. ವಕ್ಫ್ ಬೋರ್ಡ್ ಇರೋದು ಮುಸಲ್ಮಾನರ ಪ್ರಾಪರ್ಟೀಸ್ನ ಮೇಂಟೈನ್ ಮಾಡೋದಕ್ಕೆ. ಆಮೇಲೆ ಯಾವ ರೀತಿ ಬೇರೆಯವ್ರ ಪ್ರಾಪರ್ಟಿ ಇನ್ನೊಬ್ಬ ಹೊಡ್ಕೊಂಡ್ರೆ ಆ್ಯಕ್ಷನ್ ತೊಗೊಬೇಕು, ಅದೇ ರೀತಿ ವಕ್ಫ್ ಬೋರ್ಡ್ ಆ್ಯಕ್ಷನ್ ತೊಗೊಳಕ್ಕಾಗುತ್ತೆ ಯಾರಾದರೂ ಹೊಡ್ಕೊಂಡಿದ್ರೆ. ಯಾರು ಪ್ರಾಪರ್ಟಿ ವಕ್ಫ್ ಬೋರ್ಡ್ದು ಹೊಡ್ಕೊಂಡಿಲ್ವೋ ಅವ್ರು ಯಾರು ಭಯ ಪಡಬೇಕಾದಿಲ್ಲ, ಚಿಂತೆ ಪಡಬೇಕಾದಿಲ್ಲ. ಯಾರು ಹೊಡ್ಕೊಂಡಿದ್ದಾರೋ ಅವರಂತೂ ಅವ್ರು ಬಂದುಬಿಟ್ಟು ನನಗೂ ಅದರಲ್ಲಿ ಏನೋ ಸಿಗಬೇಕು ಅಂತ ಇದ್ದರೆ ಅದು ಮುಂಚೆನೂ ತಪ್ಪು ಮಾಡಿದ್ದೀರಾ, ಮತ್ತೆ ತಪ್ಪು ಮಾಡೋಕ್ಕೆ ಹೋಗ್ತಾ ಇದ್ದೀರಾ. ಆಮೇಲೆ BJP ಅವರು ಬಂದು ಮುಸಲ್ಮಾನರ ಬಗ್ಗೆ ಅಥವಾ ನಮ್ಮ ವಕ್ಫ್ ಬೋರ್ಡಿನ ಬಗ್ಗೆ ತಪ್ಪು ವದಂತಿಗಳು ಹರಡಿಸಿದ್ರೆ ಮುಂಚೆ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ, ಯಾರು ಹೇಳ್ತಾ ಇದ್ದಾರೆ ಅದನ್ನು ನೋಡಿ. ಆಮೇಲೆ ಮೂರನೇದೇನೆಂದರೆ ಹಾಗೆ ಯಾರು ಹೊಡ್ಕೊಳಕ್ಕೆ ಬರಲ್ಲ. ಆಮೇಲೆ ನಾವು ಯಾರು ಮುಸಲ್ಮಾನರು ಪೂರ್ತಿ 25 ಕೋಟಿ ಮುಸಲ್ಮಾನರು ಭಾರತದ, ನಮ್ಮ ಹಿಂದೂಗಳ ಪ್ರಾಪರ್ಟಿ ತಗೊಳ್ಳಿ ವಕ್ಫ್ ಬೋರ್ಡ್ಗೆ ಅಂತ ನಾವು ಯಾರೂ ಒಪ್ಪಕ್ಕಾಗಲ್ಲ, ಯಾರದೇ ಆಗಿರಲಿ. ಓಕೆ, ವಕ್ಫ್ ತಿದ್ದುಪಡಿ ಮಸೂದೆ ಮತ್ತು ವಕ್ಫ್ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿದ್ದೀರಿ. ಹಾಗಾಗಿ ಜನಶಕ್ತಿ ಮೀಡಿಯಾ ಪರವಾಗಿ ನಾನು ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಓಕೆ, ಇದಿಷ್ಟು ಸೈಯದ್ ಶಫೀವುಲ್ಲಾ ಅವರ ಮಾತಾಗಿತ್ತು. ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಈ ತಿದ್ದುಪಡಿ ಮಸೂದೆಯನ್ನು ಅಂಗೀಕಾರ ಮಾಡಿರುವಂಥದ್ದು ದೊಡ್ಡ ಆಘಾತಕಾರಿ ಬೆಳವಣಿಗೆ ಅನ್ನುವಂಥ ಮಾತನ್ನು ಅವರು ಕೊಡ್ತಾ ಇದ್ದಾರೆ. ಹೌದು, ನಿಜ ಅದು. ಒಂದು ಕಡೆ ಸಂಸತ್ತಿನಲ್ಲಿ ಆಳ್ವಿಕೆಯನ್ನು ನಡೆಸ್ತಾ ಇರುವಂತಹ ಸರ್ಕಾರ, ಪ್ರಧಾನಮಂತ್ರಿ ಮತ್ತು ಅಲ್ಲಿರುವಂಥ ಸಂಸತ್ ಸದಸ್ಯರು ಸಂವಿಧಾನವನ್ನು ಕಾಪಾಡುವಂಥ ಕೆಲಸವನ್ನು ಮಾಡಬೇಕು ಮತ್ತು ಇಡೀ ದೇಶದೊಳಗಡೆ ಸೌಹಾರ್ದತೆ ಉಂಟು ಮಾಡುವಂಥ ಕೆಲಸವನ್ನು ಮಾಡಬೇಕು. ಆಳುವಂತಹ ಸರ್ಕಾರವೇ ಸ್ವತಃ ಹಿಂದೂ ಮುಸ್ಲಿಮರ ನಡುವೆ ಒಂದು ರೀತಿ ಅಡ್ಡಗೋಡೆಯನ್ನು ತರುವಂಥದ್ದು, ಒಡೆದಾಳುವಂತಹ ನೀತಿಯನ್ನು ತರ್ತಾ ಇರುವಂಥದ್ದು ನಿಜಕ್ಕೂ ಇದು ಆಘಾತಕಾರಿ ಸಂಗತಿ. ಎಲ್ಲ ಒಂದು ಕಡೆ ಕೇಂದ್ರ ಸರ್ಕಾರ RSSನ ಅಣತಿಯಂತೆ ನಡ್ಕೊಳ್ತಾ ಇರುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈ ದೇಶದಲ್ಲಿರ್ತಕ್ಕಂಥ ಮುಸ್ಲಿಮರನ್ನು ಇನ್ನಷ್ಟು ಸಂಕಷ್ಟಕ್ಕೆ ತಳ್ಳುವ, ಚಿಂತಾಜನಕ ಸ್ಥಿತಿಯಲ್ಲಿಡುವಂಥ ಯೋಜನೆಯನ್ನೇನೋ ಮಾಡ್ತಾ ಇದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಬಹಳಷ್ಟು ವಿರೋಧ ವ್ಯಕ್ತ ಆಗ್ತಾ ಇರೋ ಕಾರಣಕ್ಕಾಗಿಯೇ ಕನಿಷ್ಠ ಅವ್ರು ಯಾಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಯಾಕೆಲ್ಲ ಮುಸ್ಲಿಂ ಬಾಂಧವರು ಮತ್ತು ಅವರಿಗೆ ಪ್ರಗತಿಪರವಾಗಿ ನಿಂತ್ಕೊಂಡಿರ್ತಕ್ಕಂತಹ ಜನ ಯಾಕೆ ಸೌಹಾರ್ದತೆಯನ್ನು ಬಯಸ್ತಾ ಇದ್ದಾರೆ, ಯಾಕೆ ಈ ತಿದ್ದುಪಡಿಗೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನುವಂತಹ ಆಲಿಸುವಂತಹ ಮಾತವನ್ನು ಕೇಂದ್ರ ಸರ್ಕಾರವು ಕೂಡ ಮಾಡಬೇಕು ಎನ್ನುವಂಥದ್ದು ಒಟ್ಟಾರೆ ನಮ್ಮ ಚರ್ಚೆಯ ಉದ್ದೇಶ ಆಗಿತ್ತು. ಮತ್ತೊಂದು ಸ್ಟೋರಿಯೊಂದಿಗೆ ಮತ್ತೆ ಭೇಟಿ ಆಗ್ತಾನೆ. ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ಜನಶಕ್ತಿ ಮೀಡಿಯಾ ನೋಡ್ತಾ ಇರಿ.